ಈ ದ್ರಾಕ್ಷ ಬಳ್ಳಿ ಓಕೆ ಇದೆಲ್ಲ ಹೇಳ್ತಾ ಇದ್ದಾರಲ್ಲ, ಏನು ಅರ್ಥ ಬರ್ತಾ ಇದೆ ಇದರಿಂದ? ಸರಿ, ಅವರನ್ನು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ, ಯಾರು ಯೇಸು ಕ್ರಿಸ್ತವನ್ನು ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ, ಅವರಲ್ಲಿ ನಿಂತಿರಬೇಕು ಅಂತ ಹೇಳಿದೆ. ಓಕೆ, ಆದರೆ ಆ ಒಂದು ವಿಷಯ, ಯಾಕಂದರೆ ಪ್ರತಿಯೊಂದು ವಿಷಯದ ಕುರಿತಾಗಲೂ ದೇವರು ಮಾತಾಡಬೇಕಾದ್ರೆ ಏನೊಂದು ಅರ್ಥ ಇಟ್ಟು ಮಾತಾಡಿರ್ತಾರೆ. ಅರ್ಥ ಮಾಡ್ಕೊಬೇಕಂದ್ರೆ ಇವಾಗ ದ್ರಾಕ್ಷ ಬಳ್ಳಿಯನ್ನು ಏನಕ್ಕೋಸ್ಕರ ಬೆಳೆಸ್ತಾರೆ? ವೈನ್ ರಸಕ್ಕೋಸ್ಕರ ಬೆಳೆಸ್ತಾರೆ. ಅವ್ರು ಬೆಳೆಸಿದ ಕಾರಣ ಏನು? ರಸ. ಮಾರ್ಕ್ 2ನೇ ಅಧ್ಯಾಯ 2ರಲ್ಲಿ ಹದಿನೆಂಟನೇ ವಾಕ್ಯ, 18ರಿಂದ 22ವರೆಗೂ ಓದಬೇಕು. ಓದಿ ಒಂದೊಂದು ವಾಕ್ಯ. ಮಾರ್ಕ್ 2ನೇ ಅಧ್ಯಾಯ ವಚನ 18ರಿಂದ. ಇದಲ್ಲದೆ ಯೋಹಾನನ ಶಿಷ್ಯರು ಫರಿಸಾಯರು ಉಪವಾಸವಾಗಿ ಇದ್ದರು. ಅವರ ಬಳಿಗೆ ಬಂದು ಯೇಸುವಿನ ಬಳಿಗೆ ಬಂದು, ಯೋಹಾನನ ಶಿಷ್ಯರು ಉಪವಾಸ ಮಾಡುತ್ತಾರಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ ಎಂದು ಕೇಳಲು ಯೇಸು ಅವರಿಗೆ, ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವಲ್ಲಿ ಉಪವಾಸ ಮಾಡುವುದೂ ಉಂಟೆ? ಮದಲಿಂಗನು ತಮ್ಮ ಸಂಗಡ ಇರುವ ತನಕ ಅವರು ಉಪವಾಸ ಮಾಡಲಾಗದು. ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆ ಕಾಲದಲ್ಲಿ ಉಪವಾಸ ಮಾಡುವರು. ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ಯಾವಾಗ ಉಪವಾಸ ಮಾಡುವರು ಅಂತ ಹೇಳ್ತಾ ಇದ್ದಾರೆ? ಮದಲಿಂಗನು ಹೋದ್ಮೇಲೆ. ಇವಾಗ ಯೇಸು ಕ್ರಿಸ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಏನಕ್ಕೋಸ್ಕರ? ನಮಗೋಸ್ಕರ ಮನೆಯನ್ನು ಸಿದ್ಧ ಮಾಡಿ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಮನೆಯನ್ನು ಸಿದ್ಧ ಮಾಡಿ ಬರೋದಕ್ಕೆ ಯೇಸು ಕ್ರಿಸ್ತು ಇವಾಗ ತಿರುಗಿ ಹೋಗಿರ್ಬೇಕಾದ್ರೆ ಅವ್ರೇನು ಹೇಳ್ತಾ ಇದ್ದಾರೆ? ಮದಲಿಂಗನು ದೂರ ಹೋಗಿರ್ಬೇಕಾದ್ರೆ ಏನು ಮಾಡ್ಬೇಕಂತೆ? ಅವ್ರೇನು ಮಾಡ್ತಾರಂತೆ? ಉಪವಾಸ ಮಾಡ್ತಾರಂತೆ. ಉಪವಾಸದಲ್ಲಿ ಏನಿದೆ? ಪ್ರಾರ್ಥನೆಯಲ್ಲೂ ಅದೆಲ್ಲ ಇದೆ. ಪಾಪಗಳಿಂದ ಬಿಡುಗಡೆ. ಆ ಉಪವಾಸದ ಮುಖ್ಯತ್ವ ಏನು? ಯಾಕಂದರೆ ಎಷ್ಟೋ ಜನ ಉಪವಾಸ ಮಾಡ್ತೀರಾ, ಎಷ್ಟೋ ಜನ ಉಪವಾಸ ಮಾಡಲ್ಲ. ಏನಕ್ಕೋಸ್ಕರ ಉಪವಾಸ ಮಾಡಬೇಕು? ಯಾವುದೊಂದು ಜಾಸ್ತಿ ಆಗದೇ ಇರುತ್ತೋ, ಓಕೆ, ತುಂಬ ಕಷ್ಟವಾದ ಏನೋ ಒಂದು ಸಿಚುವೇಶನ್ ಇದ್ದರೆ ಉಪವಾಸ ಮಾಡಿದ್ರೆ ಸರಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಬೇರೆ ಉಪವಾಸ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ? ಪಿಶಾಚಿಗಳನ್ನು ಓಡಿಸೋದಕ್ಕೆ ಪ್ರಾರ್ಥನೆ ಮಾಡಲೇಬೇಕು. ಅದು ಯಾವುದೋ ಉಪವಾಸದ ಕೆಲವು ಪಿಶಾಚಿಗಳು ಸುಲಭವಾಗಿ ಬಿಟ್ಟು ಹೋಗಲ್ಲ. ಯಾಕೆ ಹೋಗಲ್ಲ? ಬಿಟ್ಟು ಹೋಗಲ್ಲ. ದೇವರೇ ಹೇಳ್ತಾ ಇದ್ದಾರೆ, ಉಪವಾಸದಲ್ಲಿ ಹೋಗದೆ ಅಂದರೆ ಸುಲಭವಾಗಿ ಹೋಗದೆ ಇರುವಂಥ ಪಿಶಾಚಿಗಳನ್ನು ಉಪವಾಸದಲ್ಲಿ ಓಡಿಸ್ಬೋದು ಅಂತ. ಯಾಕೆ? ಉಪವಾಸ ಏನು ಮಾಡ್ತಾ ಇದೆ? ನಮ್ಮನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮನ್ನು ನಾವು ತುಂಬ ಓಡೋದು ಏನು ಮಾಡ್ತಾ ಇದ್ದೀವಿ ಅಂತಾರೆ. ಅಂದರೆ ವಿ ಆರ್ ಕ್ರಶಿಂಗ್ ಅವರ್ ಸೆಲ್ಫ್ ಅಂತ ಇದ್ದಾರೆ. ಬಟ್ ಏನಕ್ಕೆ ಉಪವಾಸ? ಯೋಚನೆ ಮಾಡಿ. ಉಪವಾಸ ಅಂತ ಎಲ್ಲರೂ ಮಾತಾಡ್ತೀರಾ, ಏನಕ್ಕೋಸ್ಕರ ಉಪವಾಸ ಮಾಡ್ತೀವಿ ಅಂತ ಯಾರೂ ಅರ್ಥ ಆಗಲ್ಲ. ಉಪವಾಸದಲ್ಲಿ ಬಂದರೆ ದೇವರು ನನಗೆ ಆಶೀರ್ವಾದ ಮಾಡ್ತಾರೆ ಅಥವಾ ದೇವರು ಇದರಿಂದ ಬಿಡುಗಡೆ ಕೊಡ್ತಾರೆ ಅನ್ನೋದು ಬೇಸಿಕ್ ಲೆವೆಲ್. ತುಂಬ ಏನು ಹೇಳೋದು, ಇವಾಗ ತಾನೇ ಕ್ರಿಸ್ತೋಲ್ ಬಂದಿದ್ದಾರೆ ಅಂತ ಅವ್ರ ಹತ್ರ ಆ ವಾಕ್ಯ ಕೇಳಿದ್ರೆ ಚೆನ್ನಾಗಿರುತ್ತೆ. 20 ವರ್ಷ ಆದಮೇಲೆ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಉಪವಾಸ 20-15 ವರ್ಷ ಕ್ರಿಸ್ತೋಲ್ ಬಂದ ಮೇಲೇನು ಉಪವಾಸ ನಾನು ಬಿಡುಗಡೆಗೋಸ್ಕರ ಮಾತ್ರ ಮಾಡ್ತಾ ಇದ್ದೀನಿ ಅಂದರೆ ಉಪವಾಸದ ಮುಖ್ಯತ್ವ ನಾವು ತಿಳ್ಕೊಂಡಿಲ್ಲ. ಡೆಲಿವರೆನ್ಸ್ಗೋಸ್ಕರ ಮಾಡ್ತೀರಾ, ಅತಿಶಯಗೋಸ್ಕರ ಮಾಡ್ತೀರಾ, ಎಲ್ಲದಕ್ಕೋಸ್ಕರ ಮಾಡ್ತೀರಾ. ಆದರೆ ಈ ಉಪವಾಸದ ಇನ್ನೂ ಸ್ವಲ್ಪ ಏನೋ ಒಂದು ಮೀನಿಂಗ್ ಮಿಸ್ ಮಾಡ್ತಾ ಇದ್ದೀರಾ. ಅದೇ ಎಸ್ತರ್ ರಾಣಿಯವರು ಮಾಡಿದ್ದು ಏನಕ್ಕೋಸ್ಕರ? ಆ ರಾಜನ ಹತ್ರ ಹೋಗ್ಬೇಕಾದ್ರೆ ಅವ್ರನ್ನ ಕೊಲೆ ಮಾಡಬಾರ್ದು ಅನ್ನುವಂಥ ಕಾರಣದಿಂದ ಏನು ಮಾಡ್ತಾ ಇದ್ದಾರೆ? 3 ದಿವಸ ಉಪವಾಸದ್ದು ಹೋಗ್ತಾರೆ. ಆ ಉಪವಾಸ ಏನು ಮಾಡ್ತು ಆ ಜಾಗದಲ್ಲಿ? ಈ ಪ್ರಾರ್ಥನೆ ಏನು ಮಾಡ್ತಾ ಇದೆ? ಜಯ ಕೊಡ್ತಾ ಇದೆ, ಆದರೆ ಏನೋ ಒಂದು ವಿಷಯ ಅಲ್ಲಿ ನಡೀತಾ ಇದೆ, ನಾವು ನೋಡ್ತಾ ಇಲ್ಲ, ಆದರೆ ನಡೀತಾ ಇದೆ. எதையோ நம்ம பார்க்க மாட்டேன்றோம், ஆனால் ஏதோ நடக்குது அந்த இடத்துல.
ಫಾಸ್ಟ್ ಮಾಡುವಾಗ ನಾರ್ಮಲ್ ಪ್ರೇಯರ್ಗೂ ಫಾಸ್ಟಿಂಗು ಏನೋ ಡಿಫ್ರೆನ್ಸ್ ಇದೆ. ಸುಲಭವಾಗಿ ನಾವು ನಾರ್ಮಲ್ ಆಗಿ ಪ್ರಾರ್ಥನೆ ಮಾಡೋದಕ್ಕೂ ಫಾಸ್ಟ್ ಮಾಡಿ ಪ್ರಾರ್ಥನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದೆಲ್ಲ ಏನು ಎಫೆಕ್ಟ್ಸ್, ಫಾಸ್ಟ್ ಮಾಡುವಂಥ ಎಫೆಕ್ಟ್ಸ್ ಏನು? ಇವಾಗ ನನಗೇನು ತುಂಬ ಹುಷಾರಿಲ್ಲ, ಏನಾಗಿದೆ, ಯಾರಿಗೋ ಅಥವಾ ನನಗೆ ತುಂಬ ಪ್ರೀತಿ ಅಮ್ಮಗೋ ಅಪ್ಪಗೆ ಯಾರಿಗೋ ಹುಷಾರಿಲ್ಲ, ತುಂಬ ಹುಷಾರಿಲ್ಲ, ಏನು ಮಾಡ್ತೀನಿ ನಾನು? 2 ದಿವಸ ಪ್ರಾರ್ಥನೆ ಮಾಡ್ತೀನಿ. 2 ದಿವಸ ಫಾಸ್ಟ್ ಮಾಡಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ? ಅವ್ರಿಗೆ ಬಿಡುಗಡೆ. ಆದರೆ ಆ ಉಪವಾಸ ಏನು ಮಾಡ್ತಾ ಇದೆ ಜಾಗದಲ್ಲಿ ಅಂತ ಅರ್ಥ ಮಾಡ್ಕೊಬೇಕು. ಎಷ್ಟೋ ಜನರಿಗೆ ಯಾಕೆ ಉಪವಾಸ ಮಾಡೋಕ್ಕೆ ಇಷ್ಟ ಆಗಲ್ಲ ಅಥವಾ ಯಾಕೆ ಆಸೆ ಬರಲ್ಲ ಅಂದರೆ ಉಪವಾಸದ ಮುಖ್ಯತ್ವ ಅರ್ಥ ಆಗ್ತಾ ಇಲ್ಲ. ಇದೇ ವಾಕ್ಯದಲ್ಲಿ ಇವಾಗ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ಯೇಸು ಕ್ರಿಸ್ತ ನಾವೇನು ಮಾಡಿಬಿಡ್ತೀವಿ ಅಂದರೆ ಸುಲಭವಾಗಿ ವಾಕ್ಯಗಳನ್ನು ಏನು ಮಾಡ್ತೀವಿ, ಓದ್ಬಿಟ್ಟು ಮುಂದೆ ಹೋಗ್ಬಿಡ್ತೀವಿ. ಆದರೆ ಇದೇ ಮಾರ್ಕ್ 2ನೇ ಅಧ್ಯಾಯದಲ್ಲಿ ಕಂಟಿನ್ಯೂಸ್ ಆಗಿ ಓದಿವಾಗ ಮದಲಿಂಗನು ಇರುವಾಗ ಉಪವಾಸ ಮಾಡೋದಿಲ್ಲ ಆದರೆ ಅಂತ ಹೇಳ್ತಾರೆ ನೋಡಿ. ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆ ಕಾಲದಲ್ಲಿ ಉಪವಾಸ ಮಾಡುವರು. ಯಾರು ಹೊಸ ಬಟ್ಟೆಯ ತುಂಡನ್ನು, ಇವಾಗ ಮದಲಿಂಗನು ಹೋಗಿದ್ದಾರೆ. ಇವಾಗ ನೋಡಿ, ಯಾರು ಹೊಸ ಬಟ್ಟೆಯ ತುಂಡನ್ನು ಹಳೆಯ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ. ಹಚ್ಚಿದರೆ ಹೊಸ ತ್ಯಾಪೆಯು ಹಳೆಯ ವಸ್ತ್ರವನ್ನು ಹಿಂಜುವುದರಿಂದ ಅರುಕು ಹೆಚ್ಚಾಗುವುದು. ಮತ್ತು ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಯಾರು ಹಾಕಿ ಇಡುವುದಿಲ್ಲ. ಇಟ್ಟರೆ ಆ ದ್ರಾಕ್ಷರಸವು ಬುದ್ದಲಿಗಳನ್ನು ಒಡೆದು ದ್ರಾಕ್ಷಾರಸವು ಬುದ್ದಲಿಗಳು ಎರಡೂ ಕೆಟ್ಟು ಹೋಗುವು. ಆದರೆ ಹೊಸ ದ್ರಾಕ್ಷರಸವನ್ನು ಹೊಸ ಬುದ್ದಲಿಗಳಲ್ಲಿ. ಆಮೇಲೆ ಸಾಕು, ಅರ್ಥ ಆಗಿರತ್ತೆ ಇವಾಗ. ಓಕೆ, ಏನು ಹೇಳಿದೆ ಇವಾಗ ಓದೋದ್ರಲ್ಲ ಈ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ? ಹಳೆಯ ದ್ರಾಕ್ಷರಸವನ್ನು ಹೊಸ ದ್ರಾಕ್ಷರಸವನ್ನು ಹಳೆಯ ವೈನ್ ಏನು ಹೇಳಿ, ರಸದ ಸ್ಕಿನ್, ಬುದ್ದಲಿ ಅಂತೀರಾ, ವೈನ್ ಸ್ಕಿನ್ ಅಂತ ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಈ ಹಳೆ ವೈನ್ ಸ್ಕಿನ್ನಲ್ಲಿ ಹೊಸ ವೈನ್ ಹಾಕಿದ್ರೆ ಏನಾಗುತ್ತಂತೆ? ಒಡೆದೋಗ್ಬಿಡುತ್ತಂತೆ. ಉಪವಾಸಕ್ಕೂ ಇಲ್ಲಿ ಏನು ಹೇಳ್ತೀರಾ, ವೈನ್ಗೆ ದ್ರಾಕ್ಷಾರಸ ಹಾಕೋದಕ್ಕೂ ಉಪವಾಸಕ್ಕೂ ಏನು ಕನೆಕ್ಷನ್ ಇದೆ? ಯೇಸು ಕ್ರಿಸ್ತು ಏನಕ್ಕೆ ಆ ಜಾಗದಲ್ಲಿ ಹೇಳ್ತಾ ಇದ್ದಾರೆ? ಎಲ್ಲ ವಿಷಯಗಳನ್ನು ನಮಗೆ ತಿಳಿಸಿಕೊಡುವಾಗ ಜೀಸಸ್ ಆಲ್ವೇಸ್ ಗಿವ್ಸ್ ಎನ್ ಎಕ್ಸಾಂಪಲ್. ಒಂದು ಸಾಮ್ಯವನ್ನು ಕೊಟ್ಟು ಏನು ಮಾಡ್ತಾ ಇದ್ದಾರೆ? ನಮಗೆಲ್ಲವನ್ನು ಹೇಳ್ತಾರೆ. ಸೊ ಇಲ್ಲಿ ಉಪವಾಸಕ್ಕೆ ಕರೆಕ್ಟಾಗಿ ಏನಕ್ಕೋಸ್ಕರ ದ್ರಾಕ್ಷರಸದ ಬಗ್ಗೆ ಮಾತಾಡ್ತಾ ಇದ್ದಾರೆ ದೇವರು. ಯೋಚನೆ ಮಾಡಿ, ಬೆಳಗ್ಗೆ ಇದು ನಾನು ನೆನ್ನೆ ಓದಿಲ್ಲ, ಇದಕ್ಕೆ ಮುಂಚೆ ನಾನು ಇದು ಓದೇ ಇಲ್ಲ. ಬೆಳಗ್ಗೆ ಕೂತ್ಕೊಂಡು ದೇವರೇ, ಇವಾಗ ಇಲ್ಲಿ ಕೂತ್ಕೊಂಡು ಏನಂತಂದರೆ, ದೇವರೇ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳುವಾಗ ಮಾರ್ಕ್ 2ನೇ ಅಧ್ಯಾಯ ಓದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ, ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ. ಏನಕ್ಕೋಸ್ಕರ? ಉಪವಾಸಕ್ಕೂ ಈ ಒಂದು ದ್ರಾಕ್ಷಾರಸಕ್ಕೂ ಏನು ಕನೆಕ್ಷನ್ ಇದೆ? ವೈನ್ ಸ್ಕಿನ್, ಓಕೆ. ಆ ಬುದ್ದಲಿ ಅನ್ನೋದು ಆ ಒಂದು ಇದಕ್ಕೇನು ಹೇಳ್ತೀರಾ? ಗೋಣಿ ಚೀಲ ಥರ ಇರತ್ತಲ್ಲ, ಆ ಥರ ಇರತ್ತ ವೈನ್ ಸ್ಕಿನ್. ಆ ಗೋಣಿ ಚೀಲನು ಏನು ಮಾಡ್ತಾ ಇದ್ರು ಇವಾಗ? ಅದನ್ನು ಮನುಷ್ಯ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹೊಸ ದ್ರಾಕ್ಷರಸವು ಹಳೆಯ ದ್ರಾಕ್ಷರಸ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಏನು ಅರ್ಥ ಏನು ಬರ್ತಾ ಇದೆ? ಉಪವಾಸಕ್ಕೂ ಇದಕ್ಕೆ ಏನು ಅರ್ಥ? ಇದನ್ನು ಓದಬೇಕಾದ್ರೆ ನನ್ನ ಮೈಂಡಲ್ಲಿ ತಕ್ಷಣ ಫ್ಲ್ಯಾಶ್ ಆಗಿದೆ ಯಾವುದಂದರೆ, ಸ್ನೇಕ್ ಇದೆಯಲ್ಲ, ಹಾವು ಏನು ಮಾಡುತ್ತೆ? ತನ್ನ ಚರ್ಮವನ್ನು ಏನು ಮಾಡುತ್ತೆ? ಅವಾಗವಾಗ ಶೆಡ್ ಮಾಡುತ್ತೆ, ಅಂದರೆ ಬಿಟ್ಟೋಗುತ್ತೆ. ಏನಕ್ಕೋಸ್ಕರ ಬಿಟ್ಟೋಗುತ್ತೆ? ಯಾರಾದರೂ ಯೋಚನೆ ಮಾಡಿದ್ದೀರಾ? ಓಕೆ, ಇಲ್ಲ, ಏನಕ್ಕೋಸ್ಕರ ಹೊಸ ಚರ್ಮ ಬರುತ್ತೆ ಅಂತ ಗೊತ್ತು. ಈ ಹೆಂಗಿದೆ ಅಂದರೆ ಕೆಳಗಡೆ ಬಿದ್ದರೂ ವಾಸಿ ಆಗತ್ತೆ ಅಂತ ಗೊತ್ತು ಅನ್ನೋ ಥರ ಹೊಸ ಸ್ಕಿನ್ ಬರುತ್ತಾಯಿತು. ಆದರೆ ಏನಕ್ಕೋಸ್ಕರ ಅವಾಗವಾಗ ಚರ್ಮ ಬಿಡುತ್ತೆ ಆ ಒಂದು ಪ್ರಾಣಿ? ಯಾಕೆ ಬಿಡುತ್ತೆ ಅಂದರೆ, ಹಾವಿಗೆ ಬಾಡಿ ಬೆಳೀತಾ ಸ್ಕಿನ್ ಬೆಳೆಯಲ್ಲ. ಮನುಷ್ಯರಿಗೂ ಸಹ ಬೆಳೆಯುತ್ತಾ ಸ್ಕಿನ್ ಬೆಳೆಯಲ್ಲ, ಸ್ಕಿನ್ ರೀಪ್ಲೇಸ್ ಆಗುತ್ತೆ. ನಿಮ್ಮ ಮನೆಯಲ್ಲೆಲ್ಲ ಅಷ್ಟು ಧೂಳು ನೋಡ್ತಿರಲ್ಲ, ಯಾವ ಧೂಳದು? ನಮ್ಮ ಸ್ಕಿನ್ ಡ್ರೈ ಆಗಿ ಏನಾಗುತ್ತೆ? ಅವಾಗವಾಗ ಬಿದ್ದೋಗ್ತಾ ಇರುತ್ತೆ. ಸೆಲ್ಸ್ ಅಂತಾರಲ್ಲ, ಚಿಕ್ಕ ಚಿಕ್ಕ ಸೆಲ್ ಇರುತ್ತಲ್ಲ ನಮ್ಮ ಬಾಡಿಯಲ್ಲಿ, ಅದೆಲ್ಲ ಏನಾಗುತ್ತೆ? ಡ್ರೈ ಆಗಿ ಬಿದ್ದೋಗುತ್ತೆ. ಬೇರೆ ಹೊಸ ಸೆಲ್ ಏನು ಬರುತ್ತೆ? ಆ ಜಾಗದಲ್ಲಿ ಬರುತ್ತೆ. ಈ ಹಾವಿಗೆ ಏನೊಂದು ಸ್ಪೆಷಾಲಿಟಿ ಅಂದರೆ ಏನು ಮಾಡುತ್ತೆ ಅಂದರೆ, ಅದರ ಚರ್ಮ ಗ್ರೋ ಆಗಲ್ಲ, ಬೆಳೆಯಲ್ಲ ಅದ್ರ ಬಾಡಿ ಸೈಜ್ ಜೊತೆ. ಅದೇನು ಮಾಡುತ್ತೆ ಅಂದರೆ, ಹೊಸದು ಬೆಳೆದಿರಬೇಕಾದ್ರೆ ಅದಕ್ಕೆ ತಕ್ಕಂಥ ಚರ್ಮವನ್ನು ಬೆಳೆಸ್ಕೊಳ್ಳುತ್ತೆ. ಅದೇ ರೀತಿಯೇ ಇವಾಗ ಇಷ್ಟು ಹೇಳಿದ್ದೀನಿ. ಇದರಿಂದ ಏನು ಕನೆಕ್ಷನ್ ಬರ್ತಾ ಇದೆ ಉಪವಾಸಕ್ಕಂದರೆ, ನಾವು ಉಪವಾಸ ಮಾಡುವಾಗ ನಮ್ಮ ಚರ್ಮವನ್ನು, ಆತ್ಮೀಕ ಚರ್ಮವನ್ನು ಏನು ಮಾಡ್ತಾ ಇದ್ದೀವಿ?
ಬಿಡ್ತಾ ಇದ್ದೀವಿ, ಮಾಂಸವನ್ನು ಬಿಡ್ತಾ ಇದ್ದೀವಿ. ಆತ್ಮದ ಚರ್ಮ ಅಲ್ಲ, ಮಾಂಸವನ್ನು ಏನು ಮಾಡ್ತಾ ಇದ್ದೀವಿ, ಬೀಳಿಸ್ತಾ ಇದ್ದೀವಿ. ನಾವು ಉಪವಾಸ ಮಾಡುವಾಗ ಏನಾಗ್ತಾ ಇದೆ ಅಂದರೆ ನಮ್ಮ ಮಾಂಸವನ್ನು ಮೀರಿ ಆತ್ಮದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭಿಸ್ತೀವಿ. ಆಮೇನ್. ನಮ್ಮ ಮಾಂಸವನ್ನು ಮೀರಿ ಬರುವುದಕ್ಕೆ ಏನಾಗುತ್ತೆ ಅಂದರೆ ನಮಗೆ ಆತ್ಮದಲ್ಲಿ ಬೆಳೆಯುವುದಕ್ಕೆ ದೊಡ್ಡ ತಡೆ ಮಾಂಸ. ಮಾಂಸ ಅಂದರೆ ನಮ್ಮ ಯೋಚನೆ. ನಮ್ಮ ಮನಸ್ಸು ಏನು ಮಾಡುತ್ತೆ ಅಂದರೆ ಪ್ರಾರ್ಥನೆಯಲ್ಲಿ ಇರುವಾಗ ಏನು ಮಾಡುತ್ತೆ, ಡಿಸ್ಟ್ರ್ಯಾಕ್ಟ್ ಮಾಡುತ್ತೆ. ನಮ್ಮ ಮನಸ್ಸು ಏನು ಮಾಡುತ್ತೆ, ನಮ್ಮನ್ನು ಮೀರಿ ಏನಾಗುತ್ತೆ, ಲೋಕದ ಯೋಚನೆಗಳು, ಜ್ಞಾನದ ಯೋಚನೆಗಳು, ಎಷ್ಟೋ ಯೋಚನೆಗಳು ಬರುತ್ತೆ. ಯೋಚನೆ ಮಾಡಿ, ಪ್ರಾರ್ಥನೆ ಮಾಡುವಾಗ ನಮಗೆ ಆ ಯೋಚನೆಗಳು ಬರೋದಕ್ಕೆ ಕಾರಣ ನಮ್ಮ ಮಾಂಸದಲ್ಲಿ ಜಾಸ್ತಿ ಬಾಳ್ತಾ ಇದ್ದೀವಿ. ಆತ್ಮದಲ್ಲಿ ಬೆಳೆಯುವಷ್ಟು ಮಾಂಸ ಏನಾಗಬೇಕು, ಕಡಿಮೆ ಆಗಬೇಕು. ಆದರೆ ಈ ಮಾಂಸ ಅನ್ನುವಂಥ ಚರ್ಮ, ನಮ್ಮ ಆತ್ಮಕ್ಕೆ ಮಾಂಸ ಅನ್ನೋದೊಂದು ಚರ್ಮ, ನಮ್ಮ ಆತ್ಮಕ್ಕೆ ಮಾಂಸ ಅನ್ನೋದೊಂದು ಚರ್ಮ. ಈ ಚರ್ಮ ಏನಾಗತ್ತಂದರೆ ನಾವು ಆತ್ಮದಲ್ಲಿ ಬೆಳೆಯುತ್ತಾ 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 ಈ ಚರ್ಮ ಏನಾಗುತ್ತೆ, ಒಂದು ಟೈಟ್ ಆಗುತ್ತೆ, ಇನ್ನೊಂದು ಏನಾಗುತ್ತೆ, ಅದು ಬೆಳೆಯಲ್ಲ. ನಮ್ಮ ಆತ್ಮ ಬೆಳೆಯೋದಕ್ಕೆ ತಡೆ ಯಾವುದು, ಮಾಂಸ. ಇವಾಗ ಒಂದು ವಿಷಯ ಬೆಳೀತಾ ನಿಮ್ಮ ಯೋಚನೆ ಮಾಡಿ, ನಿಮ್ಮ ಮಗು ಬೆಳೀತಾ ಇರುವಂಥ ವಯಸ್ಸಲ್ಲಿ ನೀವು ಅದಕ್ಕೇನು ಮಾಡ್ತೀರಾ, ಇಷ್ಟೇ ಇರಬೇಕು ಹೈಟು ಅಂತ ಡೈಲಿ ಪ್ರೆಸ್ ಮಾಡ್ತಾ ಇದ್ರೆ ಏನಾಗುತ್ತೆ, ಆ ಮಗು ಬೆಳೆಯಲ್ಲ, ಕುಳ್ಳುವಾಗೆ ಬೆಳೆಯುತ್ತೆ. ಅದಕ್ಕೆ ಯಾವ ಕಾರಣ, ನಾವು ಅದು ಎಲ್ಲೋ ಪ್ರೆಷರ್ ಕೊಡ್ತಾ ಇದ್ದೀವಿ ಅಂತ. ಇದೇ ವಿಷಯ ಯೋಚನೆ ಮಾಡಿ, ನೀವು ಒಂದು ಟೈಟ್ ಕ್ಲೋತ್, ಒಂದು ಏನು ಹೇಳ್ತೀರಾ, ಒಂದು ಗಟ್ಟಿಯಾದ ಒಂದು ಬಟ್ಟೆ, ಒಂದು ಆ ಬಟ್ಟೆ ಕಿತ್ತೋಗ್ಬೇಕು ಅಥವಾ ಅರ್ಧೋಗ್ಬೇಕು. ಒಂದು ಆ ಬಟ್ಟೆಯನ್ನು ಮೀರಿ ಆ ಹುಡುಗ ಏನಾಗಬೇಕು, ಬೆಳಿಬೇಕು, ಅಥವಾ ಆ ಬಟ್ಟೆ ಚೇಂಜ್ ಆಗಬೇಕು, ಅರ್ಧೋಗ್ಬೇಕು. ಎರಡಲ್ಲೊಂದು ನಡಿಬೇಕು. ನಾವು ಯಾರು ಮಾಂಸವನ್ನು ಏನು ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನರಿಗೆ ಏನು ಪ್ರಶ್ನೆ ಇರುತ್ತೆ ಅಂದರೆ, ದೇವರು ಯಾಕೆ ನಮ್ಮ ಜೀವನದಲ್ಲಿ ಇದೆಲ್ಲವನ್ನು ಮಾಡೋಕ್ಕೆ ಬಿಟ್ಟಿದ್ದಾರೆ, ಅಥವಾ ಇವಾಗ ಏನು ಮಾಡ್ತಾರೆ, ವಿಶ್ವಾಸದಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ, ಬೇರೆ ಏನೇನೋ ಕಷ್ಟಗಳು, ಎಷ್ಟೋ ಕಷ್ಟಗಳು ನಾವೇನು ಮಾಡ್ತೀವಿ, ದೇವರೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲಪ್ಪ. ಎಷ್ಟೋ ಜನ ಪ್ರಾರ್ಥನೆ ಮಾಡೋಕೆ ಗೊತ್ತಿಲ್ಲ, ಆದರೆ ಈ ಪ್ರಾರ್ಥನೆ ಮಾಡುವಾಗ ಏನು ಹೇಳ್ತೀವಿ, ದೇವರೇ ನನ್ನಲ್ಲಿ ಯಾವ ಶಕ್ತಿಯೂ ಇಲ್ಲ, ನನ್ನಲ್ಲಿ ಏನು ಮಾಡೋದಕ್ಕೆ ಆಗ್ತಾ ಇಲ್ಲಪ್ಪ, ದೇವರೇ ನನಗೇನು ಮಾಡಿ ಸಹಾಯ ಮಾಡಿ ಅಂತ ಹೇಳುವಂಥ ಎಲ್ಲ ಒಂದು ಸಿಚುವೇಶನಲ್ಲೂ ಏನಾಗ್ತಾ ಇದೆ, ನನ್ನ ಮಾಂಸವನ್ನು ಮೀರಿ ನನ್ನ ಆತ್ಮ ಬೆಳೀತಾ ಇದೆ. ಆಮೇನ್. ನಾನು ಉಪವಾಸ ಮಾಡುವಾಗ ಏನು ಮಾಡ್ತಾ ಇದ್ದೀನಿ, ಈ ಪ್ರಾಸೆಸ್ಸಲ್ಲಿ ಉಪವಾಸ ಅನ್ನೋದು ಅಷ್ಟು ಮುಖ್ಯ. ಯಾಕಂದರೆ ಹಾವು ಸಹ ಆ ಚರ್ಮವನ್ನು ಬೀಳಿಸ್ಬೇಕು ಅಥವಾ ಡ್ರೈ ಆಗಬೇಕು ಅನ್ನುವಂಥ ಕಾಲ ಬಂದಿದ ತಕ್ಷಣ ಏನು ಮಾಡುತ್ತೆ ಅಂದರೆ ಊಟ ಮಾಡೋದು ಕಡಿಮೆ ಮಾಡಿಬಿಡುತ್ತೆ. ತಾನಾಗಿ ತಾನು ತಿನ್ನೋದನ್ನ ಕಂಪ್ಲೀಟಾಗಿ ಕಡಿಮೆ ಮಾಡಿಬಿಟ್ಟು ಏನು ಮಾಡುತ್ತೆ ಅಂದರೆ ಆ ಸ್ಕಿನ್ ಬೀಳಬೇಕು ಅಂತ ತಯಾರಿ ಮಾಡ್ಕೊಳ್ಳುತ್ತೆ ತನ್ನನ್ನು ತಾನು. ಈ ತಯಾರಿ ಮಾಡ್ತಾ 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 ಏನು ಮಾಡುತ್ತೆ, ಎಲ್ಲೂ ಆಚೆ ಹೋಗಲ್ಲ, ಏನು ಮಾಡಲ್ಲ, ಒಂದು ಜಾಗದಲ್ಲಿ ಏನು ಮಾಡುತ್ತೆ, ಸೈಲೆಂಟಾಗಿ ಕೂತ್ಕೊಂಡಿರುತ್ತೆ. ಅದೇ ಥರನೇ ನಮ್ಮ ಆತ್ಮ ಬೆಳಿಬೇಕಂದ್ರೆ ನಮ್ಮ ಶರೀರವನ್ನು ನಾವೇನು ಮಾಡಬೇಕು, ಕುಗ್ಗಿಸ್ಬೇಕು. ನೀವು ನಿಮ್ಮ ಶರೀರಕ್ಕೆ ಊಟ ಕೊಡೋದಂದರೆ, ಊಟ ಅಂದರೆ ನೀವು ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಉಪವಾಸ ಅಂದರೆ ಬರೀ ಊಟ ಬಿಡುವುದು ಮಾತ್ರ ಅಂತ ಯೋಚನೆ ಮಾಡ್ತೀವಿ. ಉಪವಾಸದಲ್ಲಿ ಅನೇಕ ರೀತಿಯಾದ ಉಪವಾಸ, ಬೈಬಲಲ್ಲಿ ಒಂದು ರೀತಿಯಾದ ಉಪವಾಸ ಯಾವುದು, ಊಟ ಬಿಟ್ಟು ಹೋಗೋದು. ಆದರೆ ಉಪವಾಸದಲ್ಲಿ ಎಷ್ಟೋ ವಿಷಯಗಳನ್ನು ಉಪವಾಸ ಮಾಡಬಹುದು. ನಾವು ಇವಾಗ ನಮ್ಮ ಆತ್ಮವನ್ನು ಫೀಡ್ ಮಾಡೋದು, ನಮ್ಮ ಆತ್ಮಕ್ಕೆ ಏನೆಲ್ಲ ತಿನ್ನಿಸ್ತಾ ಇದ್ದೀವಿ, ಅಥವಾ ನಮ್ಮ ಶರೀರಕ್ಕೆ ಏನು ತಿನ್ನಿಸ್ತೀವಿ, ಆಚೆಗಡೆ ಇರುವಂಥ ಎಂಟರ್ಟೈನ್ಮೆಂಟ್ ಅಂದರೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಏನೋ ಒಂದು, ಅದೆಲ್ಲ ಎಂಟರ್ಟೈನ್ಮೆಂಟ್. ನಮಗೆ ಸಂತೋಷ ಆಗಬೇಕು, ನಮ್ಮ ಟೈಮ್ ಪಾಸ್ ಆಗಬೇಕು ಅಂತ ನೋಡುವಂಥ ವಿಷಯಗಳು. ಟಿ ವಿ ನೋಡೋದಿರಲಿ, ಏನೋ ಒಂದು ವಿಷಯ. ಇದನ್ನು ಮೀರಿ ಏನು ಮಾಡ್ತೀವಿ, ಊಟ ಇದೆ. ನಮಗೆ ಸಂತೋಷ ಕೊಡೋದು ಯಾವುದು, ಊಟ. ನಮ್ಮನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು. ಇದನ್ನು ಮೀರಿದ್ರೆ ಜನರು, ನಮಗೆ ಇಷ್ಟವಾದಂಥ ಜನರು, ಬೇರೆ ಬೇರೆ ವಿಷಯಗಳಿರ್ಬೋದು. ಆದರೆ ಈ ಮೂರು ವಿಷಯಗಳನ್ನು ನಮ್ಮನ್ನು ನಾವು ಇದೆಲ್ಲದರಿಂದ, ಲೋಕದಿಂದ ನಮ್ಮನ್ನು ನಾವು ಏನು ಮಾಡ್ತಾ ಇದ್ದೀವಿ, ಸಪ್ರೇಟ್ ದೂರ ಮಾಡಿ ಇರಬೇಕಾದ್ರೆ ಏನಾಗ್ತಾ ಇದೆ, ನಮ್ಮ ಮಾಂಸ ಕಡಿಮೆ ಆಗ್ತಾ ಇದೆ, ವೀಕ್ ಆಗ್ತಾ ಇದೆ. ಏನು ಮಾಡ್ತಾ ಇದೆ, ಲಿಟ್ರಲಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ, ಉಪವಾಸ ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇಲ್ಲ, ಇದಕ್ಕೋಸ್ಕರ ಅಲ್ಲ, ನನ್ನ ಮಾಂಸ ಕಡಿಮೆಯಾಗಿ ನನ್ನ ಆತ್ಮದಲ್ಲಿ ಬೆಳೀಬೇಕು. ಆಮೇನ್. ವಿಶ್ವಾಸ ನಿಮ್ಮ ಮಾಂಸದಲ್ಲಿಲ್ಲ, ನಿಮ್ಮ ಆತ್ಮದಲ್ಲಿದೆ. ಆಮೇನ್. ಈ ವಿಶ್ವಾಸ ಬೆಳಿಬೇಕು. ದೇವರು ಈ ಅತಿಶಯವನ್ನು ಮಾಡ್ತಾರೆ, ಅಥವಾ ದೇವರ ಮೇಲೆ ನಾನು ನಂಬಿಕೆ ಇಡಬೇಕು, ಅಥವಾ ದೇವರು ಹೇಳಿರುವ ವಿಷಯವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸ್ತಾರೆ ಅನ್ನುವಂಥ ನಂಬಿಕೆ ನನ್ನಲ್ಲಿ, ವಿಶ್ವಾಸ ಹೆಚ್ಚಾಗಬೇಕಂದ್ರೆ ಏನು ಬೇಕು, ಉಪವಾಸ ಪ್ರಾರ್ಥನೆ. ಆಮೇನ್. ದೇವರು ಯಾವತ್ತೂ ಹೊಸ ದ್ರಾಕ್ಷರಸವನ್ನು, ಯಾಕಂದರೆ ನಿಮ್ಮ ಆತ್ಮ ಬೆಳೆಯೋದಕ್ಕೆ ಏನು ಬೇಕು, ಇದನ್ನೇ ನೀವು ಆವಾಗಲೇ ಹೇಳಿದ್ರಿ, ಏನು, ನಾನು ದ್ರಾಕ್ಷ ಬಳ್ಳಿಯಾಗಿದ್ದೀನಿ, ನನ್ನಲ್ಲಿ ಯಾರು ಬೆಳೆಯುತ್ತಾರೋ,
ನನ್ನ ಮೇಲೆ ಯಾರು ನಿಂತ್ಕೊಂಡಿರ್ತಾರೋ, ನನ್ನ ವಾಕ್ಯವನ್ನು ಯಾರು ಕೇಳ್ತಾರೋ, ಆಮೇನ್, ಈ ವಾಕ್ಯವನ್ನು ಯಾರು ಕೇಳ್ತಾರೋ ಅವರಲ್ಲಿ ಏನು ಮಾಡ್ತಾರಂತೆ, ದೇವರು ಫಲಗಳು ಹೆಚ್ಚಾಗತ್ತೆ ಅಂತಾರೆ. ಅದೇ ದೇವ್ರು ಏನು ಹೇಳ್ತಾ ಇದ್ರೆ, ಹೊಸ ಸ್ಕಿನ್, ಮೊದಲು ನಿಮ್ಮ ಮಾಂಸ ಸಾಯಬೇಕು ಅಂದರೆ ಕಡಿಮೆ ಆಗಬೇಕು, ನಮ್ಮನ್ನು ತಗ್ಗಿಸ್ಕೊಂಡ ವಿಶ್ವಾಸ ಹೆಚ್ಚಾಗತ್ತೆ. ಯಾಕಂದರೆ ಫೇತ್ ಕಮ್ಸ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ವಿಶ್ವಾಸ ಅನ್ನುವುದು ದೇವರ ವಾಕ್ಯವನ್ನು ಕೇಳುತ್ತಾ ಬರುವಂಥ ವಿಶ್ವಾಸ ಎಲ್ಲಿಂದ ಬರುತ್ತೆ? ದೇವರ ವಾಕ್ಯವನ್ನು ಕೇಳುತ್ತಾ ಬರುತ್ತೆ, ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಬರುತ್ತೆ. ಆದರೆ ಈ ವಿಶ್ವಾಸ ಮನುಷ್ಯರ ಜ್ಞಾನದಲ್ಲಿ ಮಾಡಿದರೆ ಬರಲ್ಲ. ದೇವರ ವಾಕ್ಯವೇ ಇರಬಹುದು, ಡೈಲಿ ಓದ್ತಾರೆ, ಜೀವನದಲ್ಲಿ ಒಂದು ಚೇಂಜ್ ಇರಲ್ಲ. ಯಾಕೆ ಆತ್ಮದಲ್ಲಿ ಓದಬೇಕು ದೇವರ ವಾಕ್ಯವನ್ನು. ಆಮೀನ್. ನಾವು ಇದೇ ಯೋಚನೆ ಮಾಡಿ, ಇದೇ ವಾಕ್ಯವನ್ನು ಎಷ್ಟೋ ಸತಿ ಓದಿರ್ತೀನಿ. ಮಾರ್ಕ್ 2ನೇ ಅಧ್ಯಾಯ ಅಥವಾ ಮಾರ್ಕ್ 2-3ನೇ ಅಧ್ಯಾಯ ಎಷ್ಟೋ ಸತಿ ಓದಿರ್ತೀವಿ. ಆ ಅರ್ಥವನ್ನು ಕೊಡೋದು ಯಾವಾಗ? ಪವಿತ್ರಾತ್ಮರ ಹತ್ರ ಸಹಾಯ ಕೇಳುವಾಗ. ಎವ್ರಿ ಡೇ ನಾವು ಬೈಬಲ್ ಓದಬೇಕಾದ್ರೆ ನೀವು ಒಂದು 10-15 ಚಾಪ್ಟರ್ ಓದೋ ಬದಲು ಒಂದೇ ವಾಕ್ಯ ಓದಿ, ಅದರ ಪವಿತ್ರಾತ್ಮರ ಆ ಹೆಲ್ಪಿಂದ ಓದಿ. ಒಂದೇ ವಾಕ್ಯ. ಎಷ್ಟೋ ಜನರಿಗೆ ಇವತ್ತೇನು ವಾಕ್ಯ ಓದಿದ್ರಿ ಅಂತ ಕೇಳಿದ್ರೆ ಗೊತ್ತಿರಲ್ಲ. ಯಾಕೆ ಗೊತ್ತಿರಲ್ಲ ಅಂದರೆ ಆತ್ಮದಲ್ಲಿ ಓದಿರಲ್ಲ ವಾಕ್ಯವನ್ನು, ಬರೀ ಮನಸ್ಸಿಂದ ಓದಿರ್ತಾರೆ. ದೇವರೊಂದು ಜಾಗದಲ್ಲಿ ಆತ್ಮದಲ್ಲಿ, ಯಾಕಂದರೆ ನಾವೇನು ಮಾಡ್ತೀವಿ ಅಂದರೆ, ಇವತ್ತು ಒಂದು ಚಾಪ್ಟರ್ ಓದಿದ್ರೇ ದೇವ್ರು ನಾನು ಏನು ಮಾಡ್ತಾರೆ, ಏನೋ ಸಹಾಯ ಮಾಡ್ತಾರೆ, ಕಾಪಾಡ್ತಾರೆ ಅನ್ನುವಂಥ ಆ ಒಂದು ಭಯದಿಂದನೂ ಏನೋ ಒಂದು ವಿಷಯದಿಂದ ಏನು ಮಾಡ್ತಾರೆ, ಓದಿದ್ರೆ ಇವತ್ತು ಒಂದು ಚಾಪ್ಟರ್ ಓದಬೇಕು, ಏನೋ ಒಂದು ಹೇಳಿದ್ರಲ್ಲ ಈ ವಾರದಲ್ಲಿ ಓದಿ ಅದಲ್ಲ. ಓದಬೇಕಾದ್ರೆ ಏನಕ್ಕೋಸ್ಕರ ಓದ್ತಾ ಇದ್ದೀವಿ? ಆತ್ಮದಲ್ಲಿ ಓದಕ್ಕೆ ಪ್ರಾರಂಭಿಸಬೇಕು. ಪವಿತ್ರ ಆತ್ಮರೇ ಸಹಾಯ ಮಾಡಿ, ನನ್ನ ಜ್ಞಾನ ಅಲ್ಲ ನಿಮ್ಮ ಜ್ಞಾನ. ಆಮೇನ್. ಯೋಚನೆ ಮಾಡಿ, ಈ ವಾಕ್ಯವನ್ನು ಬರೆದ ಅವರೇ ನಿಮ್ಮ ಜೊತೆ ಕೂತ್ಕೊಂಡಿರಬೇಕಾದ್ರೆ ಎಷ್ಟು ಅರ್ಥ ಹೇಳ್ಬೋದು. ಆಮೇನ್. ಓಕೆ, ಏನು ಹೇಳ್ತಾ ಇದೆ? ಆ ಚರ್ಮ ಬೀಳ್ಬೇಕಂದ್ರೆ ತನ್ನಂತಾನು ಏನು ಮಾಡುತ್ತೆ, ತಿನ್ನೋದೆಲ್ಲ ಬಿಟ್ಬಿಟ್ಟು ಏನು ಮಾಡುತ್ತೆ, ಹೋಗಿ ಒಂದು ಜಾಗದಲ್ಲಿ ಸೈಲೆಂಟಾಗಿ ಕೂತ್ಕೊಳ್ಳುತ್ತೆ. ಇದನ್ನೇ ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಬಿ ಸ್ಟಿಲ್ ಅನ್ನೋ ದ ಟೈಮ್ ಗಾಡ್. ಬಿ ಸ್ಟಿಲ್ ಏನು ಹೇಳ್ತೀರಾ? ನಿಂತು ಒಂದು ಜಾಗದಲ್ಲಿ ನಿಂತು ಸುಮ್ಮನೆ ಅದೇನು ಮಾಡಿ, ನಾನೇ ದೇವರು ಅಂತ ತಿಳಿದುಕೊಳ್ಳಿ. ಬಿ ಸ್ಟಿಲ್, ಒಂದು ಜಾಗದಲ್ಲಿ ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಳ್ಳೋದಲ್ಲ, ವಿಶ್ವಾಸವನ್ನು ಬೆಳೆಸಿ ಅಂತ ಅರ್ಥ. ದೇವರ ವಾಕ್ಯದಲ್ಲಿ ಯಾವಾಗಲೂ ಒಂದು ಜಾಗದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಕ್ಕೆ ಪ್ರಾರಂಭಿಸಿದ್ರೆ ಏನು ಅರ್ಥ ಆಗ್ತಾ ಇದೆ? ವಿಶ್ವಾಸವನ್ನು ಬೆಳೆಸಿ ಅಂತ. ನಮಗೆ ಈ ವಿಶ್ವಾಸ ಬೆಳೆಯಬೇಕಂದ್ರೆ ಏನು ಹೇಳ್ತಾ ಇದ್ದಾರೆ ದೇವರ ವಾಕ್ಯದಲ್ಲಿ? ಕಷ್ಟಗಳ ಮೂಲಕನೇ ವಿಶ್ವಾಸ ಬೆಳೆಯುತ್ತೆ. ಆಮೀನ್. ನಿಮ್ಮ ವಿಶ್ವಾಸ ಯಾವಾಗ ಪರೀಕ್ಷೆ ಮಾಡಕ್ಕೆ ಪ್ರಾರಂಭಿಸ್ತಾರೆ, ದೇವ್ರ ಮೇಲೆ ಇರುವಂಥ ಪ್ರೀತಿ ಯಾವಾಗ ಜಾಸ್ತಿ ಇರುತ್ತೆ ಅಂತ, ಯಾವಾಗ ನಿಜವಾಗ್ಲೂ ಇದೆ ಅಂತ ಅರ್ಥ ಆಗುತ್ತೆ? ಕಷ್ಟಗಳ ಮೂಲಕ. ಆಮೀನ್. ದೇವರು ನಮ್ಮನ್ನು ಆಶೀರ್ವದಿಸೋದಕ್ಕೆ ಮೊದಲಾಗಿ, ಆತ್ಮದಲ್ಲೂ ಆಶೀರ್ವದಿಸೋಕ್ಕೆ ಮೊದಲಾಗಿ ಎಲ್ಲಿ ಪರೀಕ್ಷೆ ಮಾಡ್ತಾರೆ? ವಿಶ್ವಾಸವನ್ನು ಪರೀಕ್ಷೆ ಮಾಡ್ತಾರೆ. ವಿಶ್ವಾಸ, ನಿಮ್ಮ ದ್ರಾಕ್ಷೆ ಬಳ್ಳಿ ಯೇಸುವಿನ ಮೇಲೆ ಕಟ್ಟಿದ್ದೀರಾ ಇಲ್ವಾ? ಆಮೀನ್. ನಾವು ಯೇಸುವಿನಲ್ಲಿ ನಿಂತ್ಕೊಂಡು ಈ ವಾಕ್ಯವನ್ನು ಓದ್ತಾ ಇದ್ದೀವ ಅಥವಾ ಮನುಷ್ಯರ ಜ್ಞಾನದಲ್ಲಿ ಮಾಡ್ತಾ ಇದ್ದೀವ ಅಂತ ಯೋಚನೆ ಮಾಡಿ. ಯಾಕಂದರೆ ನಮಗೆ ಎಷ್ಟೋ ಸತಿ ಯಾಕೆ ಈ ವಾಕ್ಯಗಳು ತಕ್ಷಣ ಜ್ಞಾಪಕ ಬರಲ್ಲ ಮನಸ್ಸಲ್ಲಿ? ಯಾಕಂದರೆ ನಾವು ಫಾಸ್ಟ್ ಮಾಡಲ್ಲ, ನಾವು ಉಪವಾಸ ಮಾಡಲ್ಲ, ನಮ್ಮ ಆತ್ಮ ಬೆಳೆಯೋದಕ್ಕೆ ಜಾಗನೇ ಕೊಡ್ತಾ ಇಲ್ಲ. ನಮ್ಮ ಆತ್ಮ ಬೆಳೆಯೋದಕ್ಕೆ ಏನು ಮಾಡಿ, ಈ ದೇವರು ಹೊಸ ದ್ರಾಕ್ಷರಸವನ್ನು ಏನು ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ? ಸುರಿಯಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಹೊಸ ದ್ರಾಕ್ಷರಸ. ಆದರೆ ತಡೆ ಮಾಡ್ತಾ ಇರೋದು ಯಾವುದು? ನನ್ನ ಹಳೆಯ ಚರ್ಮ. ನಾವು ಪ್ರತಿ ಸತಿ, ನೀವು ಇವಾಗ ಹೇಳಿದ್ರಲ್ಲ ಒಂದು ಪ್ರಾರ್ಥನೆ, ಯಾವ ಪ್ರಾರ್ಥನೆ? ಒಂದು ಕಷ್ಟ ಬರುತ್ತೆ, ಆ ಕಷ್ಟ ಹೋಗಬೇಕು ಅಂತ ನೀವು ಪ್ರತಿಯೊಂದು ಸಾರಿನೂ ಕಷ್ಟ ಹೋಗೋಕ್ಕೆ ಪ್ರಾರ್ಥನೆ ಮಾಡೋದು ತಪ್ಪಲ್ಲ. ಆದರೆ ಆ ಕಷ್ಟಕ್ಕೆ ಮಾತ್ರ ಪ್ರಾರ್ಥನೆ ಮಾಡುವಾಗ ಏನಾಗತ್ತಂದರೆ, ಹಳೆಯ ಗೋಣಿ ಚೀಲದಲ್ಲಿ, ಅದು ಹಳೆಯ ಒಂದು ದ್ರಾಕ್ಷರಸದ ಚೀಲದಲ್ಲಿ ಪ್ಯಾಚ್ ಹಾಕೋತಾರೆ, ಹೊಸ ಪ್ಯಾಚ್ ಅಂದರೆ ಹೊಸದಾಗಿ ಅದೊಂದು ವಾಕ್ಯ ಇದೆಯಲ್ಲ, ಯಾವ ವಾಕ್ಯ ಓದಿ? ತೂತಾಗಿರುವಂಥ ಇದರಲ್ಲಿ ಯಾರು ಹೊಸ ಬಟ್ಟೆಯ ಒಂದು ತುಂಡನ್ನು ಹಳೆಯ ಬಟ್ಟೆಗೆ ಯಾಕೆ ಮಾಡಲ್ಲ? ಹಳೆಯ ಬಟ್ಟೆಗೆ ಯಾಕೆ ಪ್ಯಾಚಲ್ಲ? ಅದನ್ನು ಹಳೆಯ ಬಟ್ಟೆಗೆ ಹೊಸ ಹಾಕಿದ್ರೆ ಏನಾಗುತ್ತೆ ಅಂದರೆ, ಹೊಸ ಬಟ್ಟೆ ಶ್ರಿಂಕ್ ಆಗುತ್ತೆ. ಹೊಸ ಬಟ್ಟೆ ಏನಾಗುತ್ತೆ? ಶ್ರಿಂಕ್ ಆಗಿದ ತಕ್ಷಣ ಏನಾಗುತ್ತೆ? ಒಂದು ಆ ಬ್ಯಾಗ್ ಯೂಸ್ ಮಾಡೋಕ್ಕೆ ಆಗಲ್ಲ, ಅಥವಾ ಹೊಸ ದ್ರಾಕ್ಷರಸ ಹಾಕಿದ ತಕ್ಷಣ ಏನಾಗುತ್ತೆ? ಚೆಲ್ಬಿಡುತ್ತೆ. ದೇವರ ಆಶೀರ್ವಾದಗಳನ್ನು, ದೇವರ ನಮ್ಮ ಆತ್ಮದಲ್ಲಿ, ಅಟ್ಲೀಸ್ಟ್ ಆತ್ಮದಲ್ಲಿ ಕೊಡುವಂಥ ಆಶೀರ್ವಾದಗಳು ನಮ್ಮಿಂದ ಕಾಪಾಡಿಕೊಳ್ಳದೇ ಇರುವುದಕ್ಕೆ ಕಾರಣ ನಾವು ಹೊಸ ವಸ್ತ್ರವನ್ನು ಧರಿಸ್ಕೊಂಡಿಲ್ಲ, ಹೊಸ
ಚರ್ಮವನ್ನು ಏನಾಗಿಲ್ಲ ಧರಿಸಿಕೊಂಡಿಲ್ಲ. ನಾವು ಉಪವಾಸ ಮಾಡಿ ಆ ಚರ್ಮವನ್ನು ಧರಿಸ್ಕೊಳ್ದೆ ಏನು ಮಾಡ್ತಾ ಇದೀವಿ, ಆ ಕಾಲಕ್ಕೆ ಏನೆಲ್ಲ ತೂತು ಬರ್ತಾ ಇದೆಯೋ ಅವಾಗ ಮುಚ್ಚಿಟ್ಬಿಡ್ತಾರೆ. ಯಾರ ಮೂಲಕ? ಪ್ರಾರ್ಥನೆ. ಅವಾಗಲೇ ಏನು ಮಾಡ್ತಾರೆ ಇವರು, ಸಿಸ್ಟರ್ ಅಥವಾ ಬ್ರದರ್, ನನ್ನ ಜೀವನದಲ್ಲಿ ಇಷ್ಟು ಕಷ್ಟ ಆಗಿದೆ, ಇಷ್ಟು ವಿಷಯ ಆಗ್ತಾ ಇದೆ, ಏನು ಮಾಡಿ? ಪ್ರಾರ್ಥನೆ ಮಾಡಿ ಅಂತ ಹೇಳೋದು ತಪ್ಪಲ್ಲ. ದೇವರು ಒಂದು ವಿಷಯವನ್ನು ನಮ್ಮ ಜೀವನದಲ್ಲಿ ಅಲೋ ಮಾಡಿದ್ದಾರೆ ಅಂದರೆ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಕಲಿಯಬೇಕು ಅಂತ. ದೇವರಿಗೆ ಯೋಚನೆ ಮಾಡಿ, ನೀವು ಸಾಯಬೇಕಾದ್ರೆ ದೇವರ ಹತ್ರ ಹೋಗಿ ಇರ್ತೀರಾ ಇಲ್ವೋ ಅಂತ ಯಾರು ಗೊತ್ತು? ಸಾಯಬೇಕಾದ್ರೆ ಹಂಗಂದ್ರೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಒಂದು 50-60 ಇನ್ನೊಂದು 30 ಇಯರ್ಸ್ ಆದ್ಮೇಲೆ ಸಾಯ್ತೀರಾ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ. 30 ವರ್ಷ ಆದ್ಮೇಲೆ ಸಾಯ್ತೀರಾ ಅಂದರೆ ದೇವ್ರ ಹತ್ರ ಹೋಗ್ತೀರಾ ಇಲ್ವೋ ಅಂತ ಯಾರು ಗೊತ್ತು? ದೇವ್ರಿಗೆ ಮಾತ್ರ ಗೊತ್ತು. ಐ ಮೀನ್ 30 ವರ್ಷದಲ್ಲಿ ನಾನು ಈ ಜಾಗದಲ್ಲಿ ಇರ್ತೀನೋ ಇಲ್ವೋ ಯಾರಿಗೆ ಗೊತ್ತಾಗತ್ತೆ? ನನಗೆ ಗೊತ್ತಿಲ್ಲ. ಎಲ್ಲ ವಿಷಯ. ಅದಕ್ಕೆ ದೇವ್ರು ಏನು ಹೇಳ್ತಾರೆ ಅಂದರೆ, ಭೂಲೋಕ ಸೃಷ್ಟಿ ಮಾಡೋದಕ್ಕೆ ಮೊದಲಾಗೆ ನಿಮ್ಮನ್ನು ಏನು ಮಾಡ್ಕೊಂಡಿದ್ದಾರೆ? ಆರಿಸ್ಕೊಂಡಿದ್ದಾರೆ. ಆಮೇನ್. ಸೊ ನಮ್ಮ ಸ್ಯಾಲ್ವೇಷನ್, ನಾವು ರಕ್ಷಣೆ ಹೊಂದಿಕೊಂಡಿರುವುದು ಯಾರ ಮೂಲಕ? ಯೇಸು ಕ್ರಿಸ್ತಿನ ಮೂಲಕ. ನಮ್ಮ ಕೆಲಸಗಳಿಂದ ನಾವು ರಕ್ಷಣೆ ಹೊಂದ್ಕೊಂಡಿಲ್ಲ. ಆಮೇನ್. ನಾನು ಒಳ್ಳೇದು ಮಾಡಿದ್ರಿಂದ ದೇವ್ರು ನನ್ನ ಏನು ಮಾಡ್ಕೊಂಡಿಲ್ಲ, ನನ್ನ ಮಗನೇ ಅಂತ ಸ್ವೀಕರಿಸ್ಕೊಂಡಿಲ್ಲ. ಯೇಸು ಕ್ರಿಸ್ತು ಒಳ್ಳೇದು ಮಾಡಿದ್ರಿಂದ ನಾನು ಇವತ್ತು ಅವ್ರ ಜೊತೆಯಲ್ಲಿ ನಿಂತ್ಕೊಂಡಿದ್ದೀನಿ. ಎಷ್ಟೋ ಜನ ಏನು ಹೇಳ್ತಾರೆ ಅಂದರೆ, ಫೇತ್ ವಿತೌಟ್ ವರ್ಕ್ಸ್ ಇಸ್ ಡೆಡ್, ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತೋಗಿದೆ ಅಂತ. ಅದೇ ವಾಕ್ಯವನ್ನು ಸ್ವಲ್ಪ ವಾಪಸ್ ಮಾಡಿ ನೋಡಿ, ವಿಶ್ವಾಸ ಇಲ್ಲದ ಕ್ರಿಯೆನೂ ವ್ಯರ್ಥ. ಯೋಚನೆ ಮಾಡಿ, ವಿಶ್ವಾಸ ಇಲ್ಲದೆ ಕ್ರಿಯೆ ಮಾಡಿನೂ ವ್ಯರ್ಥ. ಕ್ರಿಯೆ ಇಲ್ಲದ ವಿಶ್ವಾಸನೂ ವ್ಯರ್ಥ, ವಿಶ್ವಾಸ ಇಲ್ಲದ ಕ್ರಿಯೆನೂ ವ್ಯರ್ಥ. ವಿಶ್ವಾಸ ಏನು? ನಾನು ನೋಡದೇ ಇರುವಂಥ ದೇವರು ನನ್ನನ್ನು ರಕ್ಷಿಸಿದ್ದಾರೆ. ಐ ಮೀನ್, ಅದಕ್ಕೆ ದೇವರ ವಾಕ್ಯ ನಮ್ಗೆ ಗ್ಯಾರಂಟಿ ಏನು ಕೊಡ್ತಾ ಇದೆ? ಅವರು ಆರಂಭಿಸಿದ್ರೆ, ಯಾರು? ಯೇಸು ಕ್ರಿಸ್ತು ಒಂದು ಕೆಲಸವನ್ನು ಆರಂಭಿಸಿದ್ರೆ ಅದನ್ನು ಮುಗಿಸೋದು ಯಾರು? ಯೇಸು ಕ್ರಿಸ್ತು. ಆಮೇನ್. ಸೊ ನಾವು ಏನಕ್ಕೆ ಭಯಪಡಬಾರ್ದು? ಏನಂತ ಭಯಪಡಬಾರ್ದು? ಒಂದು ವೇಳೆ ನಾನು ಈ ತಪ್ಪು ಮಾಡಿದ್ರೆ ಎಲ್ಲಿ ಹೋಗ್ಬಿಡ್ತೀನೋ, ಅದು ಹೋಗ್ಬಿಡ್ತೀನೋ, ಅಥವಾ ನನ್ನ ರಕ್ಷಣೆ ಹೋಗ್ಬಿಡುತ್ತೋ, ಇದು ಹೋಗ್ಬಿಡುತ್ತೋ. ನಮ್ಮ ರಕ್ಷಣೆ ಅದಕ್ಕೆ ದೇವ್ರು ನಮ್ಮ ಮೇಲೆ ಇಟ್ಟಿಲ್ಲ, ಯೇಸು ಕ್ರಿಸ್ತು ಮೇಲೆ ಇಟ್ಟಿದ್ದಾರೆ. ನಾನು ಮಾಡುವಂಥ ಕೆಲಸಗಳಿಂದ ನನ್ನ ರಕ್ಷಣೆ ಇದ್ದಿದ್ರೆ ನಾವಲ್ಲ, ಯಾರೂ ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಒಂದು ರಕ್ಷಣೆಯನ್ನು ಅರ್ಥ ಮಾಡ್ಕೊಳ್ತಾ ಪ್ರೀತಿಯಲ್ಲಿ ನಾವು ಏನು ಮಾಡ್ತಾ ಇದ್ವಿ? ತಪ್ಪುಗಳನ್ನು ಬಿಟ್ಟು ದೂರ ಬರ್ತಾ ಇದೆ. ಆಮೇನ್. ಓಕೆ, ಮೇನ್ ಟಾಪಿಕ್ ಏನು ಹೇಳಿ ಬಂದೆ? ಹಾಂ, ಒಂದು ಹಳೆ ಗೋಣಿ ಚೀಲಕ್ಕೆ ಏನು ಮಾಡಲ್ಲ? ಹಳೆ ಬಟ್ಟೆಗೆ ಹೊಸ ಬಟ್ಟೆ ಹಾಕಲ್ಲ. ನಾವು ಪ್ರತಿಯೊಂದು ಸತಿನೂ ಈ ಪ್ರಾರ್ಥನೆ ಮಾಡ್ತಾ ಏನು ಮಾಡ್ತೇವೆ? ದೇವ್ರು ನಮ್ಮ ವಿಶ್ವಾಸವನ್ನು ಬೆಳೆಸಬೇಕು ಅಂತ ಏನು ಮಾಡ್ತಾ ಇದ್ದಾರೆ? ಏನೋ ಒಂದು ಕಷ್ಟ ನಮ್ಮ ಜೀವನದಲ್ಲಿ ಬಿಡ್ತಾರೆ. ನಾವೇನು ಮಾಡಲ್ಲ ಅಂದರೆ, ವಿ ಡೋಂಟ್ ಗಿವ್ ಟೈಮ್ ಫಾರ್ ರಿಟ್ರೀಟ್ ಅಂದರೆ ದೇವರ ಜೊತೆ ಕುಳಿತುಕೊಂಡು ಒಂದು 1 hour 2 hours ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಏನು ಮಾಡಲ್ಲ? ಯೋಚನೆ ಮಾಡಲ್ಲ. ಇಷ್ಟೇ ಕಷ್ಟ ಬಂದರೂ ನಾ என்னவேனா பண்ணுவோம் ஆண்டவர் சமூகத்தில் உட்கார மாட்டேன். ನಮ್ಮ ಮೆಂಟಾಲಿಟಿ ಆ ರೀತಿ ಇರುತ್ತೆ. ಏನು ಮಾಡ್ತೀನಿ? ಏನೇ ಆಗಲಿ ಆದರೆ ದೇವರ ಸಮೂಹಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ. ಏನೆಲ್ಲ ಟ್ರೈ ಮಾಡ್ತೀನಿ, ಏನೇನೋ ಸರ್ಕಸ್ ಟ್ರೈ ಮಾಡ್ತಾರೆ. ಏನಂತ ಅಲ್ಲಿಗೆ ಹೋಗ್ಬೇಕು, ಇದು ಮಾಡಬೇಕು, ಅದು ಮಾಡಬೇಕಾದ್ರೆ ದೇವರ ಜೊತೆ ಇವತ್ತು ಡೈಲಿ ಫಾರ್ ಎಕ್ಸಾಂಪಲ್ ಬೆಳಗ್ಗೆ 1 hour ಕೂತ್ಕೊಳ್ತೀರಾ ಅಥವಾ ಈವ್ನಿಂಗ್ಗೆ 1 hour ಕೂತ್ಕೊಳ್ತೀರಾ ಅಂತ ಇಟ್ಕೊಳ್ಳಿ. ಕಷ್ಟದಲ್ಲಿ ಇರಬೇಕಾದ್ರೆ ನನ್ನನ್ನು ಮರೆತು ನಾವೇನು ಮಾಡಬೇಕು? ಒಂದು 2 hour 3 hour ಕೂತ್ಕೊಬೇಕು. ಅಲ್ಲಿ ಏನು ಮಾಡ್ತಾ ಇದ್ದೀನಿ? ನಾನು ಉಪವಾಸ ಮಾಡ್ತಾ. ನಾನು ಮಾಡಬೇಕಾಗಿರೋ ಕೆಲಸವನ್ನು ಮೀರಿ ಏನು ಮಾಡ್ತಾ ಇದ್ದೀನಿ? ನಾನು ಉಪವಾಸ ಮಾಡೋಕ್ಕೆ ಪ್ರಾರಂಭಿಸ್ತಾ ಇದ್ದೀನಿ. ಏನಂತ? ನನಗೆ ಇಷ್ಟ ಬರುವಂಥ ಕೆಲಸ ಮಾಡಿರ್ಬೋದು. 1 hour ಪ್ರೇಯರ್ ಮಾಡಿದ್ಮೇಲೆ ಏನು ಮಾಡ್ಬೋದು? TV ನೋಡ್ಬೋದು, ಫೋನ್ ನೋಡ್ಬೋದು, ನನ್ನ ಮನಸ್ಸಿಗೆ ಇಷ್ಟವಾದಂಥ ವಿಚಾರಗಳನ್ನು ಮಾಡ್ಬೋದು. ಆದರೆ ನಾನೇನು ಮಾಡ್ತಾ ಇದ್ದೀನಿ? ತ್ಯಾಗ ಮಾಡ್ತಾ ಇದ್ದೀನಿ. ಈ ತ್ಯಾಗವೇ ಉಪವಾಸ. ಆಮೇನ್. ನನ್ನನ್ನು ಮೀರಿ ದೇವರೇ ನನಗೆ ಈ ಸಹಾಯ ಬೇಕು, ನನಗೆ ನಿಮ್ಮಿಂದ ಬಿಟ್ಟು ದೂರ ಹೋಗೋ ಥರ ಇದೆ, ನಾನೇನು ಮಾಡ್ತೀನಿ? ಉಪವಾಸ ಮಾಡ್ತೀನಿ. ಏನು ಉಪವಾಸ? ಊಟ ಬಿಡ್ತಿರೋ ಏನು ಬಿಡ್ತಿರೋ ಸಮಯ ಬಿಟ್ಕೊಡ್ಬೇಕು ದೇವರಿಗೆ. ಆಮೇನ್. ಈ ಒಂದು ಹೊಸ ಚರ್ಮ ಬರಬೇಕಂದ್ರೆ ಏನು ಮಾಡಬೇಕು? ಉಪವಾಸ ಇಲ್ಲದೆ ಅವಾಗವಾಗ ಪ್ರಾರ್ಥನೆ ಮಾಡಿ ನಾವು ಹಳೆಯ ಬಟ್ಟೆಗೆ ಏನು ಮಾಡ್ತೀವಿ? ಹೊಸ ಬಟ್ಟೆ ಚರ್ಮ ಆಗ್ತಾ ಇದೀವಿ. ಅದಕ್ಕೆ ಯಾರಿಗೂ ಆತ್ಮದಲ್ಲಿ ಬೆಳೆಯೋಕ್ಕಾಗ್ತಾ ಇಲ್ಲ. ದೇವ್ರು ಏನು ಮಾಡ್ತಾರೆ? ಅವಾಗವಾಗ ದ್ರಾಕ್ಷರಸವನ್ನು ನಮ್ಮಲ್ಲಿ ಸುರಿಸ್ತಾರೆ. ಯಾವುದು? ದೇವರ ಆತ್ಮ ನಮ್ಮಲ್ಲಿ ಸುರಿಸ್ತಾರೆ. ಸುರಿಸುವಾಗೆಲ್ಲ ಏನಾಗ್ತಾ ಇದೆ? ಚಲೋ ಹೋಗ್ತಾ ಇದೆ. ಕಾರಣ ಯಾಕೆ ನಾವು ಆತ್ಮದಲ್ಲಿ ಒಂದು ಏನು ಹೇಳ್ತಾ ಇದ್ದೀನಿ ಇವಾಗ, ಊಟ, ಚಿಕ್ಕ ಮಗು ಊಟ ಮಾಡ್ತಾ ಇದೆ, ಊಟ ತಿನ್ನಿಸಿ ಅದು ಹುಗಿದ್ಬಿಟ್ರೆ ಏನಾಗುತ್ತೆ? ಬೆಳೆಸೋದೇ ಇಲ್ಲ. ಅದಕ್ಕೇನಾಗಲ್ಲ? ಸ್ಟ್ರೆಂತೇ ಇರಲ್ಲ. ನಮಗೂ ಆತ್ಮದಲ್ಲಿ ಯಾಕೆ ಬೆಳೀತಾನೆ ಇಲ್ಲ? ಹಳೆಯ ಬಟ್ಟೆಗೆ ಏನು ಮಾಡ್ತಾ ಇದ್ದೀವಿ? ಹೊಸ ಬಟ್ಟೆ ಸೇರಿಸ್ತಾ ಇದ್ದೀವಿ. ಸೇರಿಸಿ ಎಷ್ಟೋ ವರ್ಷಗಳಾದರೂ ಏನಾಗಿರಲ್ಲ, ನಾವು ದೇವರಲ್ಲಿ ಬೆಳೆಯಲ್ಲ. ಎಲ್ಲದಕ್ಕೆ ಕಾರಣ ಏನು? ನಾನು ಎಲ್ಲೋ ಒಂದು ಕಡೆ 2 hour ಟೈಮ್ ದೇವ್ರ ಜೊತೆ ಕೊಟ್ಟಿಲ್ಲ. 2 hour ದೇವ್ರು ಕೇಳ್ತಾ. ಆಮೇಲೆ
2 ಅವರ್ ನೀವು ಒಂದು ಏನು ಮಾಡ್ತೀವಿ ಅಂದರೆ ಉಪವಾಸ ಅಂತ ಹೇಳಿದ ತಕ್ಷಣ ನಾವು 12 ಮಣಿ ನೇರ ಅಂತ ಹೋಗಾರು ಒನ್ ಡೇ ಫುಲ್ಲೇ ಕೂತ್ಕೊಳ್ತೀನಿ ಅಂದರೆ ಯಾರಿಗೂ ಆಗಲ್ಲ. ಪ್ರಾಕ್ಟೀಸ್ ಬೇಕು. ಸ್ವಲ್ಪ ಸ್ವಲ್ಪ ಏನು ಮಾಡಬೇಕು, 6 ಅವರ್ ಪ್ರಾಕ್ಟೀಸ್ ಮಾಡಬೇಕು, 3 ಅವರ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನು ಮಾಡ್ಬೋದು, ಯಾಕಂದರೆ 3 ಅವರ್ ಕೂತ್ಕೊಳ್ತೀನಿ ಅಂತ ಹೇಳ್ಬಿಡ್ತೀರಿ, ಏನು ಮಾಡಬೇಕು ನಿಮ್ಗೆ ಗೊತ್ತಾಗತ್ತಾ? 3 ಅವರ್ ಏನು ಮಾಡ್ತೀರಾ? ವಾಕ್ಯ ಓದ್ತೀರಾ, ಇಷ್ಟೊತ್ತು ಪ್ರೇಯರ್ ಮಾಡ್ತೀರಾ, ಆದಮೇಲೆ ಏನು ಮಾಡ್ತೀರಾ? ಓಕೆ ಸರಿ, ಹಾಡು ಹೇಳ್ತೀರಾ. ಇದೆಲ್ಲ ಮಾಡಿದ್ರು ಎಲ್ಲವನ್ನೂ ನನ್ನನ್ನು ಮೀರಿ ನಾನು ಮಾಡೋಕ್ಕೆ ಪ್ರಾರಂಭಿಸಿದ್ನು ಎಷ್ಟೊತ್ತು ಮಾಡೋಕ್ಕಾಗತ್ತೆ? ಫಸ್ಟ್ 15 ಮಿನಿಟ್ಸ್ ಆಫ್ ಅ ಪ್ರೇಯರ್, ಮೊದಲು 15 ನಿಮಿಷ ಮಾಂಸದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇದು ಯಾರು ಹೇಳಿದ್ರಂದರೆ ಸಾಧು ಸುಂದರ್ ಸೆಲ್ವ, ಯಾರು ಹೇಳಿ, ಸುಂದರ್ ಸಿಂಗ್, ಸಾಧು ಸುಂದರ್ ಸಿಂಗ್ ಅವರು ಯಾವಾಗ ನೋಡಿದ್ರು ಏನು ಮಾಡ್ತಿದ್ರು, ನೈಟೆಲ್ಲ ಅವ್ರ ಕತೆ ನೀವು ಓದಿ ನೋಡಿ, ಅವ್ರು ಏನು ಮಾಡ್ತಿದ್ರು ಅಂದರೆ ನೈಟೆಲ್ಲ ಪ್ರಾರ್ಥನೆ. ಆ ಮನುಷ್ಯ ಅದು ಎಲ್ಲೆಲ್ಲೋ ಸೇವೆ, ಬೆಳಗ್ಗೆಲ್ಲ ಸೇವೆ, ನೈಟ್ ಮಲಗಲ್ಲ ಅಂತೆ. ನೈಟ್ 3-4 ಗಂಟೆಗೆ ಎದ್ದು ನೋಡಿದ್ರು ಅವ್ರ ಜೊತೆಲಿರೋರು ಏನು ಮಾಡ್ತಿದ್ರಂತೆ, ಮೊಣಕಾಲಲ್ಲಿ ಪ್ರಾರ್ಥನೆ ಮಾಡ್ತಿದ್ರು. ಅಷ್ಟು ನೀವು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇಲ್ಲ, ಯಾರಿಗೂ ಅಷ್ಟು ಆಗಲ್ಲ. ಆದರೆ ಅವ್ರು ಏನು ಬರೆದಿದ್ರು ಅಥವಾ ಅವ್ರೇನು ಮಾತಾಡಿದ್ರು ಅಂದರೆ, ಫಸ್ಟ್ 15 ಮಿನಿಟ್ಸ್ ಆಫ್ ಯುವರ್ ಪ್ರೇಯರ್, ಮೊದಲು 15 ನಿಮಿಷ ನೀವು ನಿಮ್ಮ ಮಾಂಸವನ್ನು ಮೀರಿ ಬರುವುದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಯಾಕಂದರೆ ಆ ಫಸ್ಟ್ 15 ಮಿನಿಟ್ಸ್ ಏನಿರುತ್ತೆ, ಡಿಸ್ಟ್ರಾಕ್ಷನ್ ಇರುತ್ತೆ, ನಮ್ಮ ಮಾಂಸದ ಯೋಚನೆಗಳು, ಥಾಟ್ಸ್, ಅದು ಇದು ಬರುತ್ತೆ. 15-16 ನಿಮಿಷ ದಾಟಿದ ಮೇಲೆ ಏನಾಗುತ್ತೆ ಅಂದರೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭಿಸ್ತೀವಿ. ಯಾಕಂದರೆ 15 ನಿಮಿಷದಲ್ಲಿ ಏನೆಲ್ಲ ಮಾತಾಡಬೇಕು ದೇವ್ರ ಜೊತೆ ಅಷ್ಟು ಮಾತಾಡಿ ಮುಗಿಸ್ಬಿಟ್ಟಿರ್ತೀರ, ಅದಕ್ಕೆ ಮೇಲೆ ಏನೂ ಮಾತಾಡೋಕ್ಕಿರಲ್ಲ. ಅದಾದಮೇಲೆ ನಿಜವಾಗ್ಲೂ ಆತ್ಮದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭಿಸ್ತೀವಿ. ಆಮೇಲೆ ಇದು ಔಟ್ ಆಫ್ ಟಾಪಿಕ್ ಆದರೂ ಹೇಳ್ತೀನಿ. ನಮಗೆ ಏನು ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ, ನಮಗೆ ಪ್ರಾರ್ಥನೆ ಮಾಡೋದಕ್ಕೆ ಏನು ಗೊತ್ತಿಲ್ಲ ಅಂತ ಇರಬೇಕಾದ್ರೆ ಏನು ಮಾಡಿ, ಪವಿತ್ರಾತ್ಮರ ಹತ್ರ ಸಹಾಯ ಕೇಳಿ, ನಿಮ್ಮ ಮೂಲಕ ಅವರು ಪ್ರಾರ್ಥನೆ ಮಾಡ್ತಾರೆ. ಅವರು ಪ್ರಾರ್ಥನೆ ಮಾಡುವುದಲ್ಲಿ ಒಂದು ಏನು ಹೇಳ್ತಾರೆ, ಒಂದು ಪ್ರಕಟಣೆ ಅಥವಾ ಒಂದು ರೆವಿಲೇಷನ್ ಯಾವುದಂದರೆ ಟಂಗ್ಸಲ್ಲಿ ಮಾತಾಡೋದು. ಟಂಗ್ಸ್ ಅಂದರೆ ಭಾಷೆಗಳಲ್ಲಿ ಮಾತಾಡೋದು, ನಾಲಿಗೆಯಲ್ಲಿ ಮಾತಾಡೋದು. ಇದು ನಿಮಗೂ ದೇವ್ರಿಗೆ ಬಿಟ್ಟಿದ್ದು. ನೀವು ಪ್ರಾರ್ಥನೆ ಮಾಡಿ ದೇವ್ರ ಹತ್ರ ನೀವೇನು ಮಾಡಬೇಕು, ಈ ವರಕ್ಕೋಸ್ಕರ ಕೇಳಬೇಕು. ಯಾಕಂದರೆ ನನ್ನ ಪ್ರಕಾರ ತುಂಬ ಮುಖ್ಯವಾದಂಥ ವರ. ಎಷ್ಟೋ ಸತಿ ನಮಗೇನು ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಾಗಲ್ಲ. ದೇವ್ರ ಹತ್ರ ಒಂದು 2-3 ದಿವಸದಿಂದ ನಾನು ಪ್ರಾರ್ಥನೆ ಮಾಡ್ತೇನೆ, ದೇವರೇ ಸುಮ್ಮನೆ ಇರಬೇಕಾದ್ರೆ ಏನು ಪ್ರಾರ್ಥನೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಗಾಡಿ ಓಡಿಸ್ಬೇಕಾದ್ರೆ ಏನು ಪ್ರಾರ್ಥನೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಏನು ಮೈಂಡಲ್ಲಿ ಏನು ಬರ್ತಾ ಇಲ್ಲ, ಏನಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಬರ್ತಾ ಇಲ್ಲ. ಅದರಿಂದ ಏನು ಪ್ರಾರ್ಥನೆ ಮಾಡೋಕ್ಕೆ ಪ್ರಾರಂಭಿಸಿದೆ ಅಂದರೆ ಯು ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಟಂಗ್ಸ್. ಅದಕ್ಕೆ ಏನದು, ಅದೇನು ದೊಡ್ಡ ವಿಷಯ ಅಲ್ಲ. ಆತ್ಮ ಯಾವಾಗಲೂ ನಮ್ಮ ಜೊತೆ ಇದ್ದಾರೆ. ನೀವು ಕೇಳಬೇಕಾಗಿರುವಂಥ ಮೊದಲು ಗಿಫ್ಟ್ ಯಾವುದು, ಟಂಗ್ಸಲ್ಲಿ ಭಾಷೆಗಳಲ್ಲಿ ಮಾತಾಡೋ. ಎಲ್ರಿಗೂ ಕೊಡ್ತಾರಲ್ವ, ಅದು ನಿಮಗೂ ದೇವ್ರಿಗೆ ಬಿಟ್ಟು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆದರೆ ಈ ಗಿಫ್ಟನ್ನು ನೀವು ದೇವ್ರ ಹತ್ರ ಕೇಳ್ಬೋದು. ಒಳ್ಳೆಯ ವಿಷಯಗಳನ್ನು ಯೇಸು ಕ್ರಿಸ್ತಲ್ಲಿ ಕೇಳಬೇಕಾದ್ರೆ ಏನು ಮಾಡ್ತಾರೆ, ಕೊಡ್ತಾರೆ. ಇವಾಗ ಏನು ಮಾಡಲ್ಲ ಅಂದರೆ, ಇವಾಗ ಯೋಹಾನ 15ನೇ ಅಧ್ಯಾಯ ಓದಿ. ಒಂದೇ ವಾಕ್ಯದಿಂದ ಓದಿ. ಯೋಹಾನ 15, ಅದೇ ದ್ರಾಕ್ಷೆ ಬಳ್ಳಿ ಅಂತ ಇದೆಯಾ ನೋಡಿ, ಅದೇ ಯೋಹಾನ 15ನೇ ಅಧ್ಯಾಯ ವಚನ 1. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು. ಎಲ್ಲರೂ ಸೇರಿ ಓದಿ. ಹಂಗಂದ್ರೆ ಎಲ್ಲರೂ ಅವ್ರು ಓದ್ತಾ ಇರಬೇಕಾದ್ರೆ ಜೊತೆಯಲ್ಲೇ ಓದಿ. ಹಂಗಂದ್ರೆ ನೀವು ಮನಸ್ಸಲ್ಲಿ ಓದ್ಕೊಳ್ಳಿ. 17ನೇ ವಾಕ್ಯದವರೆಗೂ ಓದಿ. ಎಲ್ಲರೂ ಕಂಟಿನ್ಯೂಸ್ ಆಗಿ ಓದೋಣ. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಅವರು ತೆಗೆದು ಹಾಕುತ್ತಾರೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾರೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿ ಇದ್ದೀರಿ. ನೀವು ನನ್ನಲ್ಲಿಯೂ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿಯೂ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದೇ ಇದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರರಿ. ನಾನು ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಒಂದು ನಿಮಿಷ, ಇಲ್ಲೇನು ಹೇಳ್ತಾ ಇದ್ದಾರೆ, ಒಬ್ಬರು ನನ್ನಲ್ಲಿಯೂ ನಾನು ಅವನಲ್ಲಿಯೂ ಅಂದರೆ ನನ್ನ ವಾಕ್ಯ ಅವನಲ್ಲಿ ನೆಲೆಗೊಂಡಿದ್ರೆ ಏನಾಗತ್ತೆ, ಬಹಳ ಫಲ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಬೇಕಂದ್ರೆ ಏನಾಗಬೇಕು, ಆತ್ಮದಲ್ಲಿ ಬೆಳಿಬೇಕು. ಆತ್ಮದಲ್ಲಿ ಬೆಳೆಯೋದಕ್ಕೆ ಏನು ಮಾಡಬೇಕು, ಉಪವಾಸ. ಇವಾಗ ಓದಿ, ಕಂಟಿನ್ಯೂ ಮಾಡಿ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ,
ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಅವರ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಆಮೇನ್. ಅವರ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಆ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಇದು ವಾಕ್ಯ ನೆನಪಿಟ್ಕೊಳ್ಳಿ. ಇವಾಗ ಹೋದೆ. ನನ್ನಲ್ಲಿ ಇರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯೂ ಯಾವುದೂ ಇಲ್ಲ. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ. ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನನ್ನು ಬೇಡಿಕೊಳ್ಳುವಿರೋ ಅದನ್ನು ಅವರು ನಿಮಗೆ ಕೊಡುವರು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕಂತಲೇ ಇವುಗಳನ್ನು ನಿಮಗೆ ಆಜ್ಞಾಪಿಸುತ್ತೇನೆ. ಆಮೇನ್. ಆಮೇನ್. 16ನೇ ವಾಕ್ಯ ಇನ್ನೊಂದ್ಸತಿ ಓದಿ. 16-17. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆ ಕಡೆಯಿಂದ ನಾನು ಕೇಳಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಆಮೇನ್. ಓದಿ 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 ಕಂಟಿನ್ಯೂ ಮಾಡಿ. ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರು ಆಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕಂತಲೂ ನೀವು ಕೊಡುವಂಥ ಫಲ ನೆಲೆಯಾಗಿ ನಿಂತ್ಕೊಬೇಕಂತಲೂ ಏನು ಮಾಡಿದಾರಂತೆ? ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಆಮೇನ್. ಅದಾದ್ಮೇಲೆ ಏನು ಹೇಳ್ತಾರೆ? ಏನು ನೀವು ನನ್ನ ಹೆಸರಿನಲ್ಲಿ ಕೇಳ್ತಿರೋ ಅದನ್ನು ತಂದೆಯಾದ ದೇವರು ನಿಮಗೆ ಕೊಡುತ್ತಾರೆ. 17ನೇ ವಾಕ್ಯ ಏನು ಹೇಳ್ತಾ ಇದ್ದಾರೆ? ನಾನು ಕೊಡ್ತಾ ಇರುವಂಥ ಕಟ್ಟಳೆ ಇದೆ, ಯಾವುದೋ ಒಬ್ಬರನ್ನೊಬ್ಬರು ಪ್ರೀತಿಸಿ. ಈ ಮೂರು ವಿಷಯನೂ ಏನಾಗಿದೆ ಅಂದರೆ ಒಂದಕ್ಕೊಂದು ಸಂಬಂಧ ಇದೆ. ದೇವರು ನಮ್ಮನ್ನು ಒಬ್ಬರೊಬ್ಬರು ಪ್ರೀತಿ ಮಾಡಿ ಅಂತ ಹೇಳುವುದಕ್ಕೂ, ದೇವರು ನಮ್ಮನ್ನು ಫಲ ಕೊಡೋದಕ್ಕೋಸ್ಕರ ಕರೆದಿರೋದಕ್ಕೂ ಒಂದೊಂದು ಏನಿದೆ, ಒಂದು ಸಂಬಂಧ ಇದೆ. ದೇವರು ನಮ್ಮನ್ನು ಫಲ ಕೊಡೋದಕ್ಕೆ ಕರೆದಿದ್ದಾರೆ ಅಂದರೆ ಯಾವ ರೀತಿಯಾದ ಫಲ? ಯಾವ ರೀತಿಯಾದ ಫಲ? ಆತ್ಮದ ಫಲಗಳು ಯಾವುದು? ನಮ್ಮ ಆತ್ಮದ ಫಲಗಳು ಯಾವುದು? ಗಲಾಷ್ಯನ್ಸ್ 5 ಓದಿ 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 ನಿಮ್ಮ ಜ್ಞಾಪಕ ಬರಬೇಕಂದ್ರೆ. ಗಲಾಷ್ಯನ್ಸ್ 5:22. ದೇವರಾತ್ಮನಿಂದ ಮೈಕ್ ಆನ್ ಮಾಡ್ಕೊಳ್ಳಿ. ದೇವರಾತ್ಮನಿಂದ ಉಂಟಾಗುವ ಫಲವು ಏನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯ, ಉಪಕಾರ, ನಂಬಿಕೆ, ಸದತ್ವ, ಶಮೆದಮೆಗಳೇ ಇಂಥವುಗಳೇ. ಆಮೇನ್. ಈ ಆತ್ಮದ ಫಲಗಳು ನಿಮ್ಮಲ್ಲಿ ಹೆಚ್ಚಾಗಬೇಕಂದ್ರೆ ನೀವು ಮೊದಲು ಆತ್ಮದಲ್ಲಿ ಏನಾಗಬೇಕು? ಬೆಳೆಯಬೇಕು. ಆತ್ಮದಲ್ಲಿ ಬೆಳೆಯೋದಕ್ಕೆ ಏನಾಗಬೇಕು? ಮೊದಲು ನಾವು ಯಾವುದು ಫಲ ಕೊಡದೇ ಇರುತ್ತೋ ಅದನ್ನು ದೇವರು ಏನು ಮಾಡ್ತಾರಂತೆ? ತೆಗೆದಾಕಲ್ಲ, ಮೊದಲು ಪ್ರೂನ್ ಮಾಡ್ತಾರೆ, ಮೊದಲು ಕಟ್ ಮಾಡ್ತಾರೆ. ಏನಕ್ಕೋಸ್ಕರ ಅವರು ಮಾಡ್ತಾರಲ್ಲ? ಏನಕ್ಕೋಸ್ಕರ ಕಟ್ ಮಾಡ್ತಾರೆ ಹೇಳಿ? ಚೆನ್ನಾಗಿ ಬೆಳಿಬೇಕು ಅಂತ. ಒಂದು ವಿಷಯ ಬೆಳಿಬೇಕಂದ್ರೆ ಯಾಕೆ ಕಟ್ ಮಾಡಬೇಕು? ಬೆಳಿಬೇಕಂದ್ರೆ ಯಾಕೋ ವಿಷಯವನ್ನು ಕಟ್ ಮಾಡಬೇಕು? ಬೇಡವಾದಂಥ ವಿಷಯಗಳು ನಮ್ಮನ್ನು ಬಿಟ್ಟು ಹೋಗ್ಬೇಕಂದ್ರೆ ಏನು ಮಾಡಬೇಕು? ಕಟ್ ಮಾಡಬೇಕು. ಏನನ್ನು ಕಟ್ ಮಾಡಬೇಕು? ಇವಾಗ ಅದೋಕೆ ಅಲ್ಲಿ ಅವರು ದ್ರಾಕ್ಷೆ ಇದ್ರ ಬಗ್ಗೆ ಮಾತಾಡಿದ್ರು. ನಾನು ನಿಮ್ಮ ಹತ್ರ ಮಾತಾಡೋದು ನಮ್ಮಲ್ಲಿ ಏನನ್ನು ನಾವು ತೆಗಿಬೇಕು. ಹೊಟ್ಟೆ ಕಿಚ್ಚು ಎಲ್ಲ ಓಕೆ, ಇಷ್ಟು ವಿಷಯಗಳಿದೆ. ಏನಿದೆ ಅದಷ್ಟು ಏನಪ್ಪ ಇವಾಗ ಯಾವುದು 20ನೇ ವಾಕ್ಯದಲ್ಲಿ ಎಷ್ಟೋ ವಿಷಯಗಳ ಕುರಿತು ಮಾತಾಡ್ತಾರೆ. ಆಮೀನ್. ಇಷ್ಟು ವಿಷಯಗಳಿದೆ, ಆದರೆ ಇದೆಲ್ಲದಕ್ಕಿಂತ ಮೋಸವಾದದೊಂದಿದೆ. ಯಾವುದು? ಇಷ್ಟಕ್ಕೂ ತುಂಬ ಮೋಸವಾದಂಥ ಒಂದು ವಿಷಯ ಈ ಅಲ್ಲಿರುವಂತಲ್ಲ. ಜಾರತ್ವ ಅಂದರೆ ಅಡಲ್ಟ್ರ ಅಲ್ಲ, ಓಕೆ ಇಲ್ಲ.
ಎಲ್ಲವನ್ನೂ ಸಹ ನಾವು ಮೀರಿ ಬಂದ್ಬಿಡ್ಬೋದು. ಯಾಕಂದರೆ ಅಲ್ಲಿ ಹೇಳಿರುವಂಥ ಅಷ್ಟು ವಿಷಯಗಳನ್ನು ಸುಲಭವಾಗಿ ಮೀರಿ ಬರ್ಬೋದು. ಆದರೆ ನಮ್ಮಲ್ಲಿರುವಂಥ ಒಂದು ವಿಷಯ ನಮ್ಮನ್ನು ಸುಲಭವಾಗಿ ಕೆಳಗಡೆ ಬೀಳಿಸ್ಬಿಡುತ್ತೆ. ಹೆಮ್ಮೆ. ಯಾರು ಹೇಳಿದ್ರ? ಹೆಮ್ಮೆ, ಜಂಬ, ಹೆಮ್ಮೆ. ಪಿಶಾಚಿಯನ್ನು, ಮೇಲೆ ಇರುವಂಥ ಪಿಶಾಚಿಯನ್ನು ಬೀಳಿಸಿದೆ ಯಾವುದು? ಹೆಮ್ಮೆ. ಎಲ್ಲವನ್ನೂ ನಾವು ಮೀರಿ ಬರ್ಬೋದು, ಹೆಮ್ಮೆಯನ್ನು ಮೀರಿ ಬರೋಕ್ಕಾಗಲ್ಲ. ತುಂಬ ಕಷ್ಟವಾದಂಥ ವಿಷಯ ಯಾವುದು? ಹೆಮ್ಮೆ. ದೇವರು ನಮಗೆ ಕಷ್ಟಗಳನ್ನು ಕೊಟ್ಟು ನಮ್ಮನ್ನು ಅವಾಗವಾಗ ಸರಿ ಮಾಡಿ, ಕಟ್ ಮಾಡಿ, ರೆಡಿ ಮಾಡೋದೇನಕ್ಕೋಸ್ಕರ? ನಮ್ಮ ಹೆಮ್ಮೆಯನ್ನು ಕಡಿಮೆ ಮಾಡಬೇಕು ಅಂತ. ಹೆಮ್ಮೆಗೆ ನಮಗೇನಾಗ್ತಾ ಇಲ್ಲ ಅಂದರೆ ಅದರ ಎಷ್ಟು ಕೆಟ್ಟದಾದಂಥ ವಿಷಯ ಅಂತ ನಮ್ಗೆ ಯಾರಿಗೇನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಒಂದು ಮನುಷ್ಯ ಜಾರತ್ವವನ್ನು ಮೀರಿ ಬರ್ಬೋದು, ಅಥವಾ ಒಂದು ಏನು ಹೇಳ್ತೀರಾ, ಒಂದು ಕಳ್ಳತನ ಮಾಡ್ತಾ ಇದ್ದಂತೆ ಸುಲಭವಾಗಿ ಮೀರಿ ಬರ್ಬೋದು, ಕೋಪವನ್ನು ಮೀರಿ ಬರ್ಬೋದು, ಎಲ್ಲವನ್ನು ಮೀರಿ ಬರ್ಬೋದು. ಆದರೆ ಹೆಮ್ಮೆಯನ್ನು ಮೀರಿ ಬರಲ್ಲ ಎಷ್ಟೋ ಜನ. ಎಷ್ಟೋ ಜನರಿಗೆ ಎಷ್ಟೋ ವರ್ಷಗಳಾಗಿರುತ್ತೆ ದೇವರಲ್ಲಿ ಬಂದು, ಏನೇನೋ ಮೀರಿ ಬಂದಿರ್ತಾರೆ, ಹೆಮ್ಮೆ ಮೀರಿ ಬಂದಿರಲ್ಲ. ಯಾರನ್ನು ಬೇಕಾದರೂ ಏನು ಮಾಡ್ಬೋದಂದರೆ ಸುಲಭವಾಗಿ ಮಾರ್ಪಡಿಸ್ಬೋದು. ಯಾಕಂದರೆ ಕೋಪ ಇರುವಂಥ ಮನುಷ್ಯನಿಗೆ ಏನು ಗೊತ್ತಾಗ್ಬಿಡುತ್ತೆ? ಕೋಪ ಇದೆ ಅಂತ ಯಾವಾಗ ಗೊತ್ತಾಗುತ್ತೆ? ಏನೋ ಒಂದು ವಿಷಯ ನಡೆದಿದ ತಕ್ಷಣ ಕೋಪ ಬರುತ್ತೆ. ಒಂದು ಜಾರತ್ವದಲ್ಲಿರುವಂಥ ಮನುಷ್ಯ ಅಥವಾ ಅವನಿಗೆ ಒಂದು ರೀತಿಯಾದ ಲಸ್ಟ್ ಪ್ರಾಬ್ಲಮ್ ಇದೆ ಅಂದರೆ ಯಾವಾಗ ಗೊತ್ತಾಗುತ್ತೆ? ಅವನು ಒಂಟಿಯಾಗಿರುವಾಗ ಏನಾಗುತ್ತೆ? ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಆದರೆ ಇದೆಲ್ಲವನ್ನು ಮೀರಿ ಬರುವಂಥ ಮನುಷ್ಯರು ತನ್ನನ್ನು ತಾನು ಗೊತ್ತಾಗದೆ ಬೆಳೆಸ್ಕೊಳ್ಳೋದು ಯಾವುದಂದರೆ ಹೆಮ್ಮೆ. ನಮ್ಮನ್ನು ಮೀರಿ ಬರುವಂಥ ವಿಷಯ ಯಾವುದು? ಹೆಮ್ಮೆ. ಈ ಹೆಮ್ಮೆಯಿಂದಾನೇ ಅದಕ್ಕೆ ಪೇತ್ರನು ಏನಂತ ಬರೀತಾ ಇದ್ದಾರೆ? ನಿಮ್ಮನ್ನು ನೀವು ಪಿಶಾಚ ಬಲೆಯಲ್ಲಿ ಬೀಳಿಸದಂತೆ. ಯಾಕಂದರೆ ಆ ವಾಕ್ಯ ಅದಕ್ಕೆ ಲಾಸ್ಟ್ ವೀಕು ಓದಿದ್ವಿ ಅಂದ್ಕೊಳ್ತೀನಿ, 1 ಪೇತ್ರನ 5ನೇ ಅಧ್ಯಾಯ. ನಮ್ಮನ್ನು ನಾವು ಏನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ? ತಾಳ್ಮೆಯಲ್ಲಿ ಏನು ಮಾಡಿ ಅಂತ. ಹೆಮ್ಮೆ ಅನ್ನೋದು ಯಾವ ರೀತಿ ಬರುತ್ತೆ ಅಂದರೆ, ನಾವು ಕೆಲವು ವಿಷಯಗಳನ್ನು ನಮ್ಮ ಆತ್ಮದ ಜೀವನದಲ್ಲಿ ದಾಟಿ ಬರ್ತೀವಿ. ಯಾವ ರೀತಿಯಾದ ವಿಷಯ ಅಂದರೆ, ನಮ್ಮಲ್ಲಿ ಏನೋ ಒಂದು ಕೊರತೆ ಇರುತ್ತೆ, ನಮ್ಮಲ್ಲಿ ಏನೋ ಒಂದು ಆಶೀರ್ವಾದ ಕಡಿಮೆ ಇರುತ್ತೆ. ಇದೆಲ್ಲವನ್ನು ಮೀರಿ ಬರಬೇಕಾದ್ರೆ ತುಂಬ ಮುಖ್ಯವಾದಂಥ ವಿಷಯ ನಮ್ಮಲ್ಲಿ ಹೆಮ್ಮೆ ಬರಬಾರ್ದು. ಸುಲಭವಾಗಿ ಬರುವಂಥ ವಿಷಯ ಹೆಮ್ಮೆ. ಯಾಕಂದರೆ ಒಂದು ವಿಷಯವನ್ನು ದಾಟಿ ಬಂದ್ಬಿಟ್ರೆ ನಮ್ಮಲ್ಲಿ ಏನಾಗುತ್ತೆ? ಇದನ್ನು ನಾನು ದಾಟಿ ಬಂದ್ಬಿಟ್ಟೆ ಅನ್ನುವಂಥ ಹೆಮ್ಮೆ ಸುಲಭವಾಗಿ ಬರುತ್ತೆ. ಒಂದು ಮನುಷ್ಯನನ್ನು ದೇವರ ಕೈಗಳಿಂದ ಕೆಳಗಡೆ ಬೀಳಿಸೋದು ಬೇರೆ ಯಾವುದೂ ಅಲ್ಲ, ಹೆಮ್ಮೆ. ಯಾಕಂದರೆ ದೇವರ ವಾಕ್ಯ ಏನು ಹೇಳುತ್ತಂದರೆ, ಹೆಮ್ಮೆ ಇರುವವರನ್ನು ದೇವರಿಗೆ ಎನಿಮಿ ಅಂದರೆ ಶತ್ರುವಾಗಿದ್ದಾನೆ. ಬೇರೆ ಯಾವುದಕ್ಕೂ ದೇವರ ಎನಿಮಿ ಅಂತ ಅಷ್ಟು ಸುಲಭವಾಗಿ ಹೇಳಲ್ಲ. ಹೆಮ್ಮೆಗೆ ಸುಲಭವಾಗಿ ಏನಂತ ಹೇಳ್ತಾರೆ? ಶತ್ರು ಅಂತ ಹೇಳ್ತಾರೆ. ಈ ಹೆಮ್ಮೆ ಇರುವಂಥ ಪ್ರತಿಯೊಂದು ಮನುಷ್ಯನ ಮನಸ್ಸು ಅಂದರೆ, ಇದಕ್ಕೊಂದು ಸುಲಭವಾದ ಎಕ್ಸಾಂಪಲ್ ಏನಂದರೆ, ಇವಾಗ ನನಗೆ ಕಾಸು ಬೇಕು ಅನ್ನೋದು ತಪ್ಪಲ್ಲ, ಅಥವಾ ನಾನು ಸಂಪಾದನೆ ಮಾಡಬೇಕು ಅನ್ನುವಂಥ ಆಸೆ ತಪ್ಪಲ್ಲ. ನಾನು ಚೆನ್ನಾಗಿರಬೇಕು, ನನಗೆ ಹಣಕಾಸು ಇರಬೇಕು, ನಾನು ಐಶ್ವರ್ಯನಾಗಿರಬೇಕು ಅನ್ನೋದು ತಪ್ಪಲ್ಲ. ಆದರೆ ಅವನಿಗಿಂತ ನಾನು ಐಶ್ವರ್ಯನಾಗಿದ್ದು ತೋರಿಸ್ಬೇಕು ಅನ್ನೋದು ತಪ್ಪು. ಹೆಮ್ಮೆ ಏನಂತ? ಅವನಿಗಿಂತ ನಾನು ಹೆಚ್ಚಾಗಿದ್ದರೆ ಅಥವಾ ಅವರಿಗಿಂತ ನಾನು ಹೆಚ್ಚಾಗಿ ಬಾಳಿದ್ರೆ ನಾನು ಒಳ್ಳೆಯವನು. ಇದನ್ನು ಒಂದು ಕಡೆ ಈ ಥರ ಇದ್ದರೆ, ಇನ್ನೊಂದು ಕಡೆ ಕ್ರಿಸ್ತುವಲ್ಲೇ ಇರ್ತಾರೆ. ಏನು ಮಾಡ್ತಾರೆ? ಕ್ರಿಸ್ತುವಲ್ಲೇ ಇರ್ತಾರೆ. ಎಷ್ಟೋ ಸೇವಕರಿಗಿರುವಂಥ ದೊಡ್ಡ ಪ್ರಾಬ್ಲಮೇ ಹೆಮ್ಮೆ. ಯಾಕಂದರೆ ದೇವರು ಅವರನ್ನು ಸ್ಟೇಜ್ ಮೇಲೆ ಯೂಸ್ ಮಾಡ್ತಾರೆ ಅನ್ನುವಂಥ ಒಂದು ಕಾರಣದಿಂದ ಸುಲಭವಾಗಿ ಬಂದು ಹೊಡೆಯುವಂಥ ವಿಷಯ ಹೆಮ್ಮೆ. ಪಿಶಾಚಿಗೆ ನೀವು ಯಾವುದನ್ನು ಬಿಟ್ಟು ಹೋದ್ರೂ ಅವನಿಗೇನಿಲ್ಲ, ಪ್ರಾಬ್ಲಮ್ ಇಲ್ಲ. ಹೆಮ್ಮೆಯಲ್ಲೇ ಇಟ್ಕೊಂಡು ಏನು ಮಾಡ್ಬೋದು? ಬೀಳಿಸ್ಬೋದು ಒಂದು ಮನುಷ್ಯನನ್ನು. ನೀವು ಏನು ಹೇಳ್ತೀರ? ಜಾರತ್ವದಲ್ಲಿ ಒಂದು ಮನುಷ್ಯನ ಬೀಳ್ಸೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ಜನ ಏನು ಮಾಡಿಬಿಡ್ತಾರೆ? ಸುಲಭವಾಗಿ ಆಚೆ ಬಂದುಬಿಡ್ತಾರೆ. ಕೋಪದಿಂದ ಒಬ್ಬರನ್ನು ಬೀಳ್ಸೋಕ್ಕಾಗಲ್ಲ. ಏನು ಮಾಡ್ಬೋದು? ನಿಧಾನವನ್ನು ಕಲಿಬೋದು. ಹೆಮ್ಮೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಯಾಕೆ? ಅವರಲ್ಲಿ ಹೆಮ್ಮೆ ಇದೆ ಅಂತಲೇ ಅವ್ರಿಗೇನಾಗಲ್ಲ, ಅರ್ಥ ಆಗಲ್ಲ. ಸುಲಭವಾಗಿ ಒಂದೊಂದು ಯೋಚನೆಯಲ್ಲಿ ಬಂದು ಹೋಗುತ್ತೆ. ಯಾವ ರೀತಿ ಇರತ್ತಂದರೆ, ಯಾವಾಗ ನಿಜವಾಗ್ಲೂ ಹೆಮ್ಮೆ ಇದೆ ಅಂತ ಒಂದು ಮನುಷ್ಯನಲ್ಲಿ ಯಾವಾಗ ಗೊತ್ತಾಗತ್ತಂದರೆ, ನನಗೆ ಮರ್ಯಾದೆ ಕೊಟ್ಟಿಲ್ಲ, ಅಥವಾ ತನಗೆ ಏನು ಹೇಳಿಲ್ಲ, ತನ್ನ ಬಗ್ಗೆ ಮಾತಾಡಿಲ್ಲ, ಅಥವಾ ಯೋಚನೆ ಮಾಡಿ ಒಂದು ಸೇವಕರು ಒಂದು ಸಭೆಗೆ ಹೋಗಿರ್ತಾರೆ. ಅವ್ರು ಹೋಗೋದ್ಮೇಲೆ ಏನು ಮಾಡಿರಲ್ಲ, ಅವ್ರನ್ನ ಮೇಲೆ ಕರೆದಿರಲ್ಲ, ಕೋಪ ಮಾಡ್ಕೊಂಡು ಆಚೆ ಎದ್ದು ಬರ್ತಾರೆ. ಏನಂತ? ನನ್ನನ್ನು ಈ ಜಾಗದಲ್ಲಿ. ಇದೊಂದು ಸೇವಕರು ಒಂದು ಎಕ್ಸಾಂಪಲ್ ಕೊಟ್ಟರು. ಯಾವುದಂದರೆ, ಅವ್ರು ಆವಾಗಲೇ ಆನ್ಲೈನಲ್ಲಿ ಒಂದು ಇಂಟರ್ನೆಟ್ಟಲ್ಲಿ ಮಿನಿಸ್ಟ್ರಿ ನಡೀತಾ ಇದ್ದಾರಂತೆ. ಆ ಕಾಲದಲ್ಲಿ ಅವ್ರ ಥರ ಅಷ್ಟು ದೊಡ್ಡ ಮಿನಿಸ್ಟ್ರಿ ಯಾರೂ ನಡೆಸಿಲ್ಲ ಅಂತೆ. ಆವಾಗ ಆ ರೀತಿ ಇರಬೇಕಾದ್ರೆ ದೊಡ್ಡ ಸೇವಕರು ಇರುವಂಥ ಒಂದು ಮೀಟಿಂಗ್ ನಡೀತಾ ಇದೆ. ಮೀಟಿಂಗಲ್ಲಿ ಸೇವಕರ ಮೀಟಿಂಗ್ ಮಾತ್ರ ಅದು. ಅಂಥ ಜಾಗದಲ್ಲಿ ಈ ಸೇವಕರು ಕೂತ್ಕೊಳ್ತಾ ಇದ್ದಾರೆ. ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ವಾಕ್ಯ ಕೇಳ್ತಾ ಇದ್ದಾರೆ.
ಇವ್ರಿಗೇನಂದ್ರೆ ಅಲ್ಲಿರುವಂಥ ಜನರು ಇವ್ರನ್ನ ನೋಡಿ ಏನು ಮಾಡಿದ್ರಂತೆ, ಒಂಥರ ಏನು ಮಾಡಿ ಇವನಿಗೆ ಏನು ಮೇಲೆ ಕರೆಯೋದು ಅಂತ ಏನೋ ಒಂದು ಸೀನಿಯರ್ ಸೇವಕರು, ಇವಾಗ ತಾನೇ 2-3 ವರ್ಷ ಆಗಿದೆ ಮಿನಿಸ್ಟ್ರಿಯಲ್ಲಿ ಬಂದು, ಅವರು ಬಹಳಷ್ಟು ವರ್ಷ ಏನಾಗಿದ್ದಾರೆ ಸೇವೆಯಲ್ಲಿ ಇರುವಂಥ ಮನುಷ್ಯರು. ಅವ್ರೇನೋ ಹೇಳಿದ್ದಾರೆ, ಏನಂತ ಇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ವೋ ಏನೋ, ಈ ಮನುಷ್ಯ ಗೊತ್ತಿದೆ ಯಾಕಂದರೆ ತುಂಬ ಫೇಮಸ್ ಆದ ಮುಖ ಎಲ್ಲರ ಕಡೆ. ಅಂತ ಮನುಷ್ಯ ಹೋಗಿ ನಿಂತ್ಕೊಂಡು ಏನು ಮಾಡ್ತಾ ಕೂತ್ಕೊಂಡಿದ್ದಾರಂತೆ ಆ ಜಾಗದಲ್ಲಿ. ಇವ್ರನ್ನ ಮೇಲೆ ಕರೆದಿಲ್ಲ ಅಂತ ಈ ಮನುಷ್ಯ ಏನು ಹೇಳಿ, ಏನೋ ಒಂದು ಮಾತು 2 ಮಾತು ಕೇಳಿಸಿದ ತಕ್ಷಣ ಏನು ಹೇಳಿದ್ರಂತೆ, ಇವರಿಗಿಂತ ದೊಡ್ಡ ಸೇವೆ ನಾನು ಕಟ್ತೀನಿ, ಇವ್ರು ನನ್ನ ಮುಂದೆ ಏನು ಮಾಡಬೇಕು, ಇವರ ಸೇವೆ ಏನಾಗಿರಬಾರ್ದು ಅಂತ ಆ ಜಾಗದಲ್ಲಿ ಏನು ಮಾಡಿದ್ರಂತೆ, ಒಂದು ಸವಾಲು ಹಾಕ್ಬಿಟ್ಟು ಬಂದ್ರಂತೆ. ಏನಂತ, ಜೊತೆಯಲ್ಲಿ ಬರಬೇಕಾದ್ರೆ ಇನ್ನೊಂದು ಪಾಸ್ಟರ್ ಇರ್ತಾರೆ, ಆ ಪಾಸ್ಟರ್ ಜೊತೆ, ಆ ಪಾಸ್ಟರ್ ಹತ್ರ ಏನು ಹೇಳ್ತಾರೆ ಅಂದರೆ, ಇವ್ರ ಸೇವಕರಿಗೆ ಸೇವಕರು, ಅಸಿಸ್ಟೆಂಟ್ ಸೇವಕರು, ಅವ್ರ ಹತ್ರ ಏನು ಹೇಳ್ತಾ ಇದ್ದಾರೆ ಅಂತೆ, ಇವರೆಲ್ರಿಗಿಂತ ದೊಡ್ಡ ಸೇವೆ ನಾನು ಮಾಡ್ತೀನಿ ಅಂತ. ಕಷ್ಟವಾದ ವಿಷಯ ಏನಂದರೆ, ಅವರೆಲ್ಲರಿಗಿಂತ ದೊಡ್ಡ ಸೇವೆಯನ್ನು ದೇವ್ರು ನೆಕ್ಸ್ಟ್ 1 year ಕೊಡ್ತಾ ಇದ್ದಾರೆ ಈ ಮನುಷ್ಯನಿಗೆ. ಅವ್ರು ನೋಡದೇ ಇರುವಂಥ ಸೇವೆ, ಯಾರು ಇಷ್ಟು ವರ್ಷಗಳು ಸೇವೆಯಲ್ಲಿ ಇದ್ದಂಥ ಪಾಸ್ಟ್ರು ನೋಡದೇ ಇರುವಂಥ ಸೇವೆನ ಯಾರು ಕೊಡ್ತಾ ಇದ್ದಾರೆ, ಈ ಒಂದು ಕೊಡ್ತಾ ಇದ್ದಾರೆ. ಆದರೆ 4 ವರ್ಷ ಆದಮೇಲೆ ಆ ಪಾಸ್ಟ್ರು ಏನಾಗಿದ್ದಾರೆ, ಜೈಲಲ್ಲಿದ್ದಾರಂತೆ. ಆ ವಿಷಯ ಆಗಿ 2-3 ವರ್ಷದಲ್ಲಿ ಏನಾಗ್ತಾ ಇದ್ದಾರೆ, ಜೈಲಿಗೆ ಹೋಗ್ತಾ ಇದ್ದಾರೆ. ಆವಾಗ ಅವ್ರ ಹತ್ರ ಹೋಗಿ ಕೇಳಬೇಕಾದ್ರೆ, ಯಾಕೆ ಸೇವಕರೇ, ಯಾಕೆ ಏನಾಯಿತು, ಏನಕ್ಕೋಸ್ಕರ ಬಿದ್ದ್ರಿ ಅಂತ ಕೇಳಬೇಕಾದ್ರೆ, ಅಥವಾ ಒಂದು ಜಾರತ್ವದಲ್ಲಿ ಬಿದ್ದೋಗ್ತಾರೆ. ಅವಾಗ ಬಂದು ಅವ್ರ ಹತ್ರ ಮಾತಾಡಬೇಕಂದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಸೇವಕರು, ದೇವ್ರು ನನ್ನ ಮೇಲೆ ತೋರಿಸಿದ ದೊಡ್ಡ ಕರುಣೆ ನಾನು ಈ ಜಾಗದಲ್ಲಿರೋದು ಅಂತ. ಆಮೇನ್. ಅವ್ರೇನು ಹೇಳ್ತಾ ಇದ್ದಾರೆ, ದೇವರು ನನ್ನನ್ನು ಜೈಲಲ್ಲಿ ಹಾಕಿದ್ದು ನನ್ನ ಮೇಲೆ ತೋರಿಸಿರುವಂಥ ದೊಡ್ಡ ಕರುಣೆ, ಇಲ್ಲ ಅಂದರೆ ನಾನು ನಾಶವಾಗಿ ಹೋಗ್ತಾ ಇದ್ದೆ. ಅವರಲ್ಲಿ ಏನಿತ್ತಂದೆ, ಹೆಮ್ಮೆ. ಏನು ಹೆಮ್ಮೆ, ನನ್ನನ್ನು ಮೀರಿ ಇವ್ನು ಮಾಡಿಬಿಡ್ತಾನ, ನನ್ನನ್ನು ಮೀರಿ ಇವ್ನು ಮಾಡ್ತಾನ. ಎಷ್ಟೋ ಸೇವಕರಿಗೆ ತನ್ನನ್ನು ಮೀರಿ ಬರುವಂಥ ದೊಡ್ಡ ಏನು ಹೇಳೋದು, ದೊಡ್ಡ ಒಂದು ವಿಷಯ, ಅದು ಹೆಮ್ಮೆ. ಗೊತ್ತಾಗಲ್ಲ ಅವರಲ್ಲಿ ಹೆಮ್ಮೆ ಇದೆ ಅಂತ. ಯಾಕಂದರೆ ಬೇರೆ ವಿಷಯಗಳು ಸುಲಭವಾಗಿ ಯಾರೋ ಹೇಳಿದ ತಕ್ಷಣ ಗೊತ್ತಾಗತ್ತೆ. ಹೆಮ್ಮೆ ಅನ್ನೋದು ಒಪ್ಕೊಳ್ಳೋಕೆ ಆಸೆ ಆಗಲ್ಲ, ಅವ್ರಿಗೆ ಏನಾಗಲ್ಲ, ಒಪ್ಕೊಳ್ಳೋಕೆ ಏನಾಗಲ್ಲ, ಮನಸ್ಸು ಬರಲ್ಲ. ಅದಕ್ಕೆ ನೀವು ಹೆಮ್ಮೆ ಇದೆ ಅಂತ ಹೇಳಿದ್ರು ಏನು ಮಾಡ್ತಾರೆ, ತನ್ನನ್ನು. ತಾಳ್ಮೆ ಅನ್ನೋದು ನಿಜವಾಗ್ಲೂ ಎಲ್ಲಿ ಬರುತ್ತೆ ಅಂದರೆ, ನಮ್ಮ ಸೇವೆಯಲ್ಲಿ ಬರುತ್ತೆ. ಆಮೇನ್. ನೀವು ಬೇರೆಯವ್ರಿಗೆ ಮಾಡ್ತಾ ಇರುವಂಥ ಸೇವೆ, ನಾವು ಬರೀ ಸೇವಕರು ಮಾತ್ರ ಮಾತಾಡ್ತಾ ಇಲ್ಲ, ನೀವು ಬೇರೆಯವ್ರಿಗೆ ಮಾಡುವಂಥ ಸೇವೆಯಲ್ಲಿ ನಿಮ್ಮ ಏನು ಗೊತ್ತಾಗತ್ತೆ, ತಾಳ್ಮೆ ಅರ್ಥ ಆಗುತ್ತೆ. ಯಾವಾಗ ನಿಜವಾಗ್ಲೂ ತಾಳ್ಮೆ ಅರ್ಥ ಆಗುತ್ತೆ ಅಂದರೆ, ನಿಮಗೆ ವಿರೋಧವಾಗಿ ಜನರು ಮಾತನಾಡುವಾಗಲೂ ಅಥವಾ ನಿಮ್ಮ ಸುತ್ತಲೂ ತಪ್ಪಾಗಿ ನಡೆಯುವಾಗಲೂ ನಾನು ದೇವರ ಮಗನು ಅಂತ ದೇವರ ಹತ್ರ ಮಾತ್ರ ಹೋಗಿ ನಾವು ಮಾತಾಡ್ತೀವಲ್ಲ, ನಿಜವಾದ ತಾಳ್ಮೆ ಅದು. ನನಗೆ ವಿರೋಧವಾಗಿ ಎಷ್ಟೇ ಮಾತಾಡಿದ್ರು ನಾನೇನು ಮಾಡ್ತಾ ಇದ್ದೀನಿ, ಅವರನ್ನು ಕ್ಷಮಿಸ್ತಾ ಇದ್ದೀನಿ. ಎಷ್ಟೇ ತಪ್ಪು ಅದು ಕ್ಷಮೆ ಅಂದರೆ, ನಿಜವಾದ ಕ್ಷಮೆ ಏನಂದರೆ, ನನಗಿಂತ ದೇವರ ಅವರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿ, ನನ್ನನ್ನು ಮೀರಿ ಅವ್ರಿಗೇನು ಮಾಡಿ. ಯಾಕಂದರೆ ನಮ್ಮಲ್ಲಿ ಹೆಮ್ಮೆ ಇರುವಂಥ ಒಂದು ಕಾರಣ ಏನು, ಅವರಿಗಿಂತ ನಾನು ಒಳ್ಳೆಯವನು, ನನಗೆ ಆಶೀರ್ವಾದ ಸಿಗಬೇಕು, ಅವ್ರಿಗೆ ಯಾಕೆ ಸಿಗಬೇಕು ಆಶೀರ್ವಾದ. ನಾವೇನು ಮಾಡಬಾರ್ದು, ನಮ್ಮ ಬಾಯಿಂದ ಒಂದು ಸತಿನ ಏನು ಬರಬಾರ್ದು, ಹೆಮ್ಮೆಯ ಮಾತು ಬರಬಾರ್ದು. ಏನಂತ, ಅವರು ಈ ಜಾಗದಲ್ಲಿ ಏನು ಮಾಡಬೇಕು, ಬಂದು ಬೀಳಬೇಕು. ನಾವು ಅಥವಾ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸಭೆಯಿಂದ ಒಳ್ಳೇದು ಪಡ್ಕೊಂಡು ಅಂದರೆ, ಸಭೆ ಒಳ್ಳೇದು ಮಾಡಿಲ್ಲ, ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ, ದೇವರು. ಆ ಜಾಗದಲ್ಲಿ ನಮ್ಮ ಸಭೆ, ನಾನು ಅಂದರೆ ನನಗೇನು ಹೆಮ್ಮೆ ಇದೆ, ನಮ್ಮ ಸಭೆ ಮೇಲೆ ಹೆಮ್ಮೆ ಇದೆ ಅಂತ ಅರ್ಥ. ಆಮೇನ್. ಇದೇ ರೀತಿ ನಿಮ್ಮ ಕುಟುಂಬದಲ್ಲಿ ನೀವು ಎಷ್ಟೋ ಸತಿ ಏನು ಮಾತಾಡ್ತೀರಾ, ಏನಂತ ಮಾತಾಡ್ಬಿಡ್ತೀವಿ ಸುಲಭವಾಗಿ, ನನ್ನ ಕುಟುಂಬ, ನನ್ನ ತಾಯಿ, ನಾವು ಮಾಡಿದ್ವಿ, ಅಥವಾ ನನ್ನ ತಂದೆ ಮಾಡಿದ್ರು, ಇವ್ರು ಮಾಡಿದ್ರು, ನನ್ನ ಸಂಪಾದನೆ ಇದು ಅದು ಅಂತ ಏನು ಮಾಡ್ತೀವಿ, ನಮ್ಮನ್ನು ಮೀರಿ ಮಾತುಗಳನ್ನು ಏನು ಮಾಡ್ತೀವಿ, ಮಾತಾಡ್ತೀವಿ. ಏನಂತ, ನೀನೇನು ಇದನ್ನು ಮಾತಾಡೋದು, ನೀನೇನು ಈ ವಿಷಯ ಮಾಡೋದು ಅಂತ. ಆ ರೀತಿ ಮಾತಾಡಬೇಕಾದ್ರೆ ಆ ಜಾಗದಲ್ಲಿ ಏನು ತೋರಿಸ್ತಾ ಇದೆ, ಹೆಮ್ಮೆ ತೋರಿಸ್ತಾ ಇದೆ. ಏನಂತ, ನಿನಗಿಂತ ನನಗೆ ಒಂದು ವಿಷಯ ಗೊತ್ತಿದೆ. ಯಾವಾಗಲೂ ಸಹ ನಮಗೆ ಇಷ್ಟೇ ದ್ರೋಹ ಮಾಡಿರಲಿ, ಅವ್ರನ್ನ ನೋಡಿ ನಾವು ಏನು ಮಾಡಬೇಕು, ಹೊಟ್ಟೆ ಕಿಚ್ಚಪಡಬಾರ್ದು. ಅವ್ರು ಚೆನ್ನಾಗಿದ್ದಾರೆ ಅಂದರೆ ನಾವೇನು ಮಾಡಬೇಕು, ಅವರನ್ನು ಇನ್ನೂ ಆಶೀರ್ವದಿಸ್ಬೇಕು. ಏನಂತ, ದೇವರೇ ಇನ್ನೂ ಅಭಿಷೇಕ ಕೊಡಿ. ಇದು ಸುಲಭವಾಗಿ ಬರುವಂಥ ವಿಷಯನೇ ಅಲ್ಲ. ಇದು ಯೇಸು ಕ್ರಿಸ್ತ ನಿಮ್ಮ ಮನಸ್ಸನ್ನು ಚೇಂಜ್ ಮಾಡದೇ ಹೋದರೆ ಈ ವಿಷಯ ನಿಮ್ಮ ಮನಸ್ಸಿನಿಂದ ಬರಲ್ಲ. ಅದಕ್ಕೆ ದೇವರು ಏನು ಹೇಳ್ತಾರೆ, ನನ್ನ ಮೇಲೆ ನೀವು ಕಟ್ಟಬೇಕಾದ್ರೆ. ಯಾಕಂದರೆ ಪ್ರತಿಯೊಂದು ಸಾರಿನೂ ಹೆಮ್ಮೆಯಿಂದ ನಾವು ಅರ್ಥ ಮಾಡ್ಕೊಬೇಕಂದ್ರೆ, ಹೆಮ್ಮೆ ಇದೆಯಾ ಇಲ್ವ ಅಂತ ಅರ್ಥ ಮಾಡ್ಕೊಳ್ಳೋ ಸುಲಭವಾದ ವಿಷಯ ಏನು ಮಾಡಬೇಕು, ಅಥವಾ ಆ ಹೆಮ್ಮೆಯಿಂದ ಆಚೆ ಬರಬೇಕಂದ್ರೆ ಸುಲಭವಾದ ವಿಷಯ ಏನಂದರೆ, ಅವರನ್ನು ಆಶೀರ್ವದಿಸೋಕ್ಕೆ ಸಾಧ್ಯನಾ ಇಲ್ವಾ. ಯಾಕಂದರೆ ನಾವು ಮಾಡುವಂಥ ತಪ್ಪುಗಳನ್ನ ಏನು ಮಾಡ್ತೀವಿ, ತಳ್ಬಿಡ್ತೀವಿ. ಈ ವಿಷಯ ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಸುಲಭವಾಗಿ ನಮ್ಮಲ್ಲಿ ಹೆಮ್ಮೆ ಕಡಿಮೆ ಆಗಿಬಿಡುತ್ತೆ.
ನಾನು ಇಷ್ಟು ತಪ್ಪು ಮಾಡಿ ದೇವರ ಬಳಿಯಲ್ಲಿ ಇಷ್ಟು ಕ್ಷಮೆ ಪಡ್ಕೊಂಡಿರುವಾಗ ನನಗೆ ವಿರೋಧವಾಗಿ ತಪ್ಪು ಮಾಡೋಣ ಏನು ಮಾಡೋಕ್ಕಾಗಲ್ಲ, ಕ್ಷಮಿಕ. ನಿಮ್ಮ ಪ್ರಾರ್ಥನೆಯಲ್ಲೂ ಸಹ ಏನು ಹೇಳ್ತೀರ, ಪರಮಂಡಲ ಪ್ರಾರ್ಥನೆ ಹೇಳಬೇಕಾದ್ರೆ ಅನುದಿನ ಹೇಳ್ತೀರಾ ಅಂದ್ಕೊಳ್ತೀರಾ. ಆ ಪ್ರಾರ್ಥನೆಯಲ್ಲಿ ಏನು ಹೇಳ್ತೀರಾ, ನಮಗೆ ವಿರೋಧವಾಗಿ ದ್ರೋಹ ಮಾಡಿ ನಾವು ಕ್ಷಮಿಸುವಾಗೆ ನಮ್ಮನ್ನು ಕ್ಷಮಿಸಿ ಕೇಡಿನ ತಪ್ಪಿಸಿ ಅಂತಾರೆ. ನಾವು ಬೇರೆಯವ್ರನ್ನ ಕ್ಷಮಿಸದೆ ಹೋದರೆ ನಮ್ಮನ್ನು ದೇವರು ಕ್ಷಮಿಸಲ್ಲ. ಆದರೆ ಆ ವಾಕ್ಯಕ್ಕೆ ಮುಂಚೆ ಒಂದು ವಾಕ್ಯ ಏನು ಹೇಳಿದೆ ಯೋಚನೆ ಮಾಡಿ. ಆ ವಾಕ್ಯಕ್ಕೆ ಮೊದಲು ಇದಕ್ಕೆ ಮುಂಚೆ ಒಂದು ವಾಕ್ಯ ಬರುತ್ತಲ್ಲ, ಯಾವ ವಾಕ್ಯ ಬರುತ್ತೆ? ಅಲ್ಲ ಅದಕ್ಕೆ ಮೊದಲು ಆದಮೇಲೆ ಅಲ್ಲ, ಮೊದಲು ಬರುವಂಥ ವಾಕ್ಯ, ಅನುದಿನದ ನಮ್ಮ ಆಹಾರವನ್ನು ನಮಗೆ ದಯಪಾಲಿಸಿ ಕೇಡಿನಿಂದ ತಪ್ಪಿಸಿ. ಆಮೇಲೆ ಏನು ಹೇಳ್ತೀವಿ, ನಾವು ಬೇರೆಯವ್ರನ್ನ ಕ್ಷಮಿಸುವ ರೀತಿಯಲ್ಲಿ. ನಮಗೆ ಅನುದಿನದ ಆಹಾರ ಸರಿಯಾದ ರೀತಿಯಲ್ಲಿ ಬಂದು ಸೇರಿಸ್ಬೇಕಂದ್ರೆ ಏನು ಮಾಡಬಾರ್ದು, ಕತ್ತಿಗೆ ಕೆಳಗಡೆ ಹಾಕದಂಥ ಮನುಷ್ಯರಾಗಿರಬಾರ್ದು. ಆಮೇಲೆ ನಾವು ದೇವ್ರು ನಮ್ಮನ್ನು ಏನಂತ ಹೇಳ್ತಾ ಇದ್ದಾರೆ, ವಿ ಆರ್ ಶೀಪ್ ಅಂತ ಕರೀತಾರೆ. ಶೀಪ್ ಅಂದ್ರೆ ಏನು? ಕುರಿಮರಿ. ಕುರಿ ಏನು ತಿನ್ನತ್ತೆ? ಹುಲ್ಲು ತಿನ್ನತ್ತೆ. ಹುಲ್ಲು ತಿನ್ಬೇಕಂದ್ರೆ ಏನು ಮಾಡಬೇಕು? ಕೆಳಗಡೆ ಹಾಕಬೇಕು. ನಾವು ದೇವ್ರು ಕೊಡುವಂಥ ಊಟವನ್ನು ತಿನ್ನಬೇಕಂದ್ರೆ ನನ್ನನ್ನು ನಾನು ತೆಗೆಸ್ಕೊಳ್ಬೇಕು. ಆಮೇನ್. ಇಫ್ ಹೀ ಶುಡ್ ಬಿ ಮೈ ಶೆಪರ್ಡ್, ಅವ್ರು ನನ್ನ ಕುರುಬನಾಗಿರ್ಬೇಕಂದ್ರೆ ನಾನು ಮೊದಲು ಕುರಿಮರಿಯಾಗಿರೋದು ಕಲಿಬೇಕು. ಕುರಿಮರಿನ ನೀವೇನು ಬೇಕಾದರೂ ಮಾಡಿ ಹಿಂತಿರುಗಿ ಅಷ್ಟು ಸುಲಭವಾಗಿ ಹೊಡೆಯಲ್ಲ, ಅದು ಓಡುತ್ತೆ, ಹೊಡೆಯಲ್ಲ. ಆದರೆ ಇದನ್ನೇ ಒಂದು ಗೋಟ್ ಏನು ಮಾಡತ್ತೆ, ನಾವು ಏನಾಗಿದ್ದೀವಿ ಅಂತ ನಮ್ಗೆಲ್ಲ ಅರ್ಥ ಆಗತ್ತೆ. ನಮ್ಮ ಕ್ಯಾರೆಕ್ಟರ್ ಒಂದು, ಯಾಕಂದರೆ ನಮ್ಮ ಕ್ಯಾರೆಕ್ಟರ್ನ ದೇವ್ರು ಏನು ಹೇಳ್ತಾರೆ ಅಂದರೆ ಪೇತ್ರನ ಹತ್ರ, ನಾನು ನಿನ್ನನ್ನು ಪಿಶಾಚಿ ಏನು ಮಾಡ್ತಾ ಇದ್ದಾನೆ, ನಿನ್ನನ್ನು ಶೋಧಿಸೋಕ್ಕೆ ಬರ್ತಾ ಇದ್ದಾನೆ. ಆ ವಾಕ್ಯವನ್ನು ಓದಿಯಲ್ಲಿ ಇದೆ, ಜ್ಞಾಪಕ ಬರ್ತಾ ಇಲ್ಲ. ಲೂಕ 22 31-34 ಓಕೆ. ಲೂಕ 22:31. ಲೂಕ 22ನೇ ಅಧ್ಯಾಯ ವಚನ 31. ಸಿಮೋನನೇ ಪೇತ್ರನೇ, ಸಿಮೋನನೇ, ನೋಡು, ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆಗಳು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು, ನಿನ್ನ ವಿಶ್ವಾಸ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದ್ದೇನೆ. ಆಮೇನ್. ಏನು ಹೇಳ್ತಾ ಇದ್ದಾರೆ, ಗೋಧಿಯನ್ನು ಏನು ಮಾಡತ್ತಾರ, ಸಿಫ್ಟ್ ಲೈಕ್ ವೀಡ್ ಅಂತಾರೆ, ಸಿಫ್ಟ್ ಲೈಕ್ ವೀಟ್ ಅಂತಾರೆ. ಹಂಗಂದ್ರೆ ಲೈಟ್ ಆಗಿರೋದೆಲ್ಲ ಏನಾಗುತ್ತೆ, ಹಾರೋಗ್ಬಿಡುತ್ತೆ. ಹೆವಿ ಆಗಿರೋದಂದರೆ ಒಳ್ಳೆ ವಿಷಯಗಳೇನಾಗತ್ತೆ, ಕೆಳಗಡೆ ಹೋಗುತ್ತೆ. ನಿಜವಾಗ್ಲೂ ನೆಲದಲ್ಲಿ ಇರೋದು ಯಾವುದು, ದೇವರು ನಮ್ಮನ್ನು ಬೆಂಕಿಯಲ್ಲಿ ಇಡಬೇಕಾದ್ರೆ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಇರುವಂಥ ಕೊಳಕೆಲ್ಲ ಆಚೆ ಬರೋದು, ಸಪ್ರೇಟ್ ಆಗುತ್ತೆ. ನಿಮಗೆ ದೇವರು ಕಷ್ಟದ ದಾರಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಕಾರಣ ನಮಗೆ ಕೊಡಬೇಕಾಗಿರುವಂಥ ಆಶೀರ್ವಾದ, ಆತ್ಮೀಕ ರೀತಿಯಾದ ಆ ಒಂದು ಹೊಸ ದ್ರಾಕ್ಷರಸವನ್ನು ನಾವು ಪಡೆದುಕೊಳ್ಳುವುದಕ್ಕೆ ತಯಾರಾಗಬೇಕು. ಆಮೇನ್. ಆ ತಯಾರಿ ಮಾಡುವುದಕ್ಕೆ ಏನು ಬೇಕು, ಮೊದಲು ಹಳೆಯ ಚರ್ಮ ಬಿಟ್ಟು ಹೋಗಬೇಕು. ಹಳೆಯ ಚರ್ಮ ಬಿಟ್ಟು ಹೋಗೋದಕ್ಕೆ ಏನು ಬೇಕು, ಮೊದಲು ಕಷ್ಟ ಬರಬೇಕು. ಕಷ್ಟ ಬರದೆ ನಮಗೇನಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಒಂದು ಕಷ್ಟ ಇದ್ರೇ ನಮಗೇನಾಗತ್ತೆ, ದೇವರು ನಮ್ಮ ಒಂದೊಂದು ಕಷ್ಟವನ್ನು, ಪ್ರತಿಯೊಂದು ವಿಷಯವನ್ನು ನೀವು ಕೊನೆಯಲ್ಲಿ ಏನಾಗ್ತಾ ಇದ್ದಾರೆ, ರಕ್ಷಣೆ ಹೊಂದ್ಕೊಳ್ತೀರ 100%. ದೇವರು ನಿಮ್ಮಲ್ಲಿ ಒಂದು ವಿಶ್ವಾಸವನ್ನು ಆರಂಭಿಸಿದರೆ ಅದನ್ನು ಪೂರೈಸೋದು ಅವರ ಕರ್ತವ್ಯ. ಆಮೇನ್. ಆದರೆ ನನ್ನನ್ನು ನಾನು ಏನು ಮಾಡಬೇಕು, ಪ್ರತಿದಿನ ಸಮರ್ಪಿಸಿ ನಡಬೇಕು. ಎಕ್ಸಾಂಪಲ್ ಏನಂದರೆ, ಇವಾಗ ಒಂದು ಜಾಗಕ್ಕೆ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಂದು 100 ಕಿಲೋ ಅದೀನಿ, 70 ಕಿಲೋ ಆಗಬೇಕಂದ್ರೆ ನನಗೆ ಗೊತ್ತು ಇವಾಗ ಏನಂತ, ನಾನು 1 ವರ್ಷ ಕಷ್ಟಪಟ್ಟರೆ 30 ಕಿಲೋ ನಾನು ಕಡಿಮೆ ಮಾಡ್ಬೋದು ಅಂತ. 30 ಕಿಲೋ 1 ವರ್ಷ ಆದಮೇಲೆ ಕಡಿಮೆ ಆಗತ್ತೆ ಅಂತ ನನ್ನ ಗ್ಯಾರಂಟಿ ಇದ್ದಿದ್ದ ತಕ್ಷಣ ನಾನು ಇವಾಗೆಲ್ಲ ಅದಕ್ಕೋಸ್ಕರ ಪರಿಶ್ರಮ ಮಾಡದೆ, ನಾನು ಊಟ ಕಟ್ಟದೆ ಹೋದರೆ ಏನಾಗುತ್ತೆ, 1 ವರ್ಷ ಆದಮೇಲೆ ವೆಯ್ಟ್ ಕಡಿಮೆ ಆಗಲ್ಲ. ಊಟ ತಿನ್ನೋದು ಕಡಿಮೆ ಮಾಡಿ ಎಕ್ಸಸೈಸ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, 1 ವರ್ಷ ಆದಮೇಲೆ ವೆಯ್ಟ್ ಕಡಿಮೆ. ಅದೇ ರೀತಿಯಲ್ಲಿ ನಾವು ರಕ್ಷಣೆ ಹೊಂದ್ಕೊಳ್ತೀವಿ. ಆದರೆ ಈ ರಕ್ಷಣೆ ಹೊಂದಿಕೊಳ್ಳುವವರೆಗೂ ದೇವರು ನಮ್ಮನ್ನು ಅನೇಕ ವಿಷಯಗಳ ಮೂಲಕ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ದೇವರು ಏನು ಹೇಳ್ತಾರೆ, ನಾನು ಸಂತೋಷ ನಿಮ್ಮ ಬಳಿಯಲ್ಲಿ ಏನು ಮಾಡ್ತೇನೆ, ಬಿಟ್ಟು ಹೋಗ್ತಾ ಇದ್ದೀನಿ. ಆಮೇನ್. ಇವನಾದರೆ ಅದನ್ನು ಹೇಳ್ತಾನೆ, ಅವರಲ್ಲಿರುವಂಥ ಸಂತೋಷ ನಮ್ಮಲ್ಲಿದೆ. ಯಾಕಂದರೆ ದೇವರು ನಮ್ಮನ್ನು, ಅದಕ್ಕೆ ಇಬ್ರು 10ನೇ ಅಧ್ಯಾಯದಲ್ಲೂ ಏನಂತ ಹೇಳ್ತಾರೆ, ನಮ್ಮನ್ನು ದೇವರು ಕಷ್ಟದ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ನಮಗೇನಾಗಲ್ಲ, ಇಷ್ಟ ಆಗಲ್ಲ. ಆದರೆ ಅದು ಮುಗಿದ ಮೇಲೆ ಏನಾಗತ್ತಂದರೆ ಸಂತೋಷ ಬರುತ್ತೆ. ಪೇತ್ರನಲ್ಲಿ ಇದ್ದಂಥ ಜಂಬ ಬೇರೆ ಯಾರಲ್ಲೂ ಇರಲಿ. ಏನಂತ, ನನ್ನನ್ನು ದೇವರ ಹತ್ರನ ಯಾರು ಬೀಳ್ಸೋಕ್ಕಾಗಲ್ಲ, ದೇವರೇ ನೀವೆಲ್ಲೋದ್ರೂ ನಾನು ಹಿಂದೆನೇ ಬರ್ತೀನಿ, ನೀವು ಸಾಯೋವರೆಗೂ ಹೋದ್ರೂ ಏನು ಮಾಡ್ತೀನಿ, ಹಿಂದೆ ಬರ್ತೀನಿ ಅಂತ ಹೇಳಿದಂಥ ಮನುಷ್ಯ 3 ಸತಿ ಏನು ಮಾಡ್ತಾ ಇದ್ದಾರೆ,
ಯೇಸು ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವರಲ್ಲಿ ಏನಿತ್ತು ಮೊದಲು ಜಂಬ, ಆ ಒಂದು ವಿಷಯ ಅವರ ಬಲದಲ್ಲಿ ಇದನ್ನು ಮಾಡ್ತಾ ಇಲ್ಲ, ವಿಶ್ವಾಸ ಅವರಿಂದ ಬರ್ತಾ ಇಲ್ಲ ಅಂತ ಅರ್ಥ ಆದಮೇಲೆ ಏನಾಗ್ತಾ ಇದೆ, ಅಳ್ತಾರೆ. ಅತ್ತ ಮೇಲೆ ಏನಾಗ್ತಾ ಇದೆ, ಪವಿತ್ರ ಆತ್ಮರಿಂದ ಹೊಸ ದ್ರಾಕ್ಷಾರನ್ನು ಪಡ್ಕೊಳ್ತಾರೆ. ಆಮೇನ್. ಆ ಹೊಸ ಅಭಿಷೇಕ ಮನುಷ್ಯನ ಮೇಲೆ ಬೀಳಬೇಕಾದ್ರೆ ಏನಾಗ್ತಾ ಇದೆ, ಎಲ್ಲರ ಮುಂದೆ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಯೇಸುವೆ ದೇವರು ಅಂತ ಸ್ವಾರ್ಥ ಸರ್ ಆಕ್ಸ್ 2ನೇ ಅಧ್ಯಾಯದಲ್ಲಿ ಅದೇ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಅದೇ ನಡೀತಾ ಇದೆ. ನಮಗೂ ನಮ್ಮ ಚರ್ಮ ಆಚೆ ಹೋಗಿ ನಾವು ಆತ್ಮದಲ್ಲಿ ಹೊಸದಾಗಿ ಬೆಳೆಯಬೇಕಂದ್ರೆ ಏನು ಬೇಕು, ಪ್ರಾರ್ಥನೆ, ಉಪವಾಸ. ಕಷ್ಟ ಇಲ್ಲದೆ ವಿಶ್ವಾಸ ನಿರಂತರ, ಪರೀಕ್ಷೆ ಇಲ್ಲದೆ ವಿಶ್ವಾಸ ಏನು ಮಾಡೋಕ್ಕಾಗಲ್ಲ, ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸ ದೇವರ ಮೇಲೆ ಬೆಳೀತಾ ಇದೆ ಅಂತ ಯಾವಾಗ ಅರ್ಥ ಆಗುತ್ತೆ, ಕಷ್ಟಗಳಲ್ಲಿ ಅರ್ಥ ಆಗುತ್ತೆ. ನಿಮ್ಮ ಕಷ್ಟವನ್ನು ನಾವೇನು ಮಾಡಬೇಕು, ಅದನ್ನು ನಮ್ಮನ್ನು ನಾವು ಏನು ಮಾಡಬೇಕು, ತಯಾರು ಮಾಡ್ಕೊಳ್ಬೇಕು. ವಾಕ್ಯದಲ್ಲಿ ಏನು ಮಾಡಬೇಕು, ಸ್ಟ್ರೆಂಥನ್ ಅದಕ್ಕೆ ಆ ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ, ಉಪವಾಸದಲ್ಲಿ ಬರುತ್ತೆ. ಆತ್ಮಕ್ಕೆ ಶಕ್ತಿ, ಬಲ ಬರಬೇಕಂದ್ರೆ ಏನು ಬೇಕು, ಉಪವಾಸದಲ್ಲೇ ಯಾವಾಗ ಆತ್ಮದಲ್ಲಿ ನಾವು ವಾಕ್ಯ ಓದೋಕ್ಕೆ ಪ್ರಾರಂಭಿಸ್ತೀವೋ ಏನು ಮಾಡ್ತೀವೋ ಅದು ನಮಗೆ ಫುಲ್ ಮೀಲ್ಸ್ ಥರ ಏನಾಗುತ್ತೆ, ನಮ್ಮ ಆತ್ಮಕ್ಕೆ ಬಲ ಸಿಗುತ್ತೆ. ಆಮೇನ್. ಆ ಆತ್ಮಕ್ಕೆ ಆಹಾರ ಸಿಗುತ್ತಾ ಏನಾಗುತ್ತೆ, ನಮ್ಮ ಆತ್ಮ ಬೆಳೆಯುತ್ತೆ. ಆತ್ಮ ಬೆಳೆಯುತ್ತಾ ಹೊಸ ಚರ್ಮವನ್ನು ನಮಗೆ ಕೊಡ್ತಾರೆ. ಆಮೇನ್. ಈ ಹೊಸ ಚರ್ಮ ಅವಾಗ ಏನು ಮಾಡಬೇಕು, ಬೆಳೀತಾ ಹಳೇದೆಲ್ಲ ಬಿಟ್ಟು ಹೋಗಬೇಕು. ಒಂದು ಕಷ್ಟದಿಂದ ನಾವೇನು ಮಾಡ್ತಾ ಇದ್ದೀವಿ, ಇನ್ನೊಂದು ಜಾಗದಲ್ಲಿ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ತಕ್ಷಣ ಯಾವಾಗ ನೋಡಿದ್ರೂ ಪರೀಕ್ಷೆ ಮಾಡುವಂಥ ದೇವರಲ್ಲ, ನಮಗೆ ಕಲಿಸುವಂಥ ದಿನಗಳಿದೆ, ಕಲಿಸಿದ ಮೇಲೆ ಪರೀಕ್ಷೆ ಮಾಡುವಂಥ ದಿನಗಳಿರುತ್ತೆ. ಆದರೆ ಇದೆಲ್ಲದಲ್ಲೂ ನಮಗೇನಿರುತ್ತೆ ಅಂದರೆ ಸಂತೋಷ, ಸಮಾಧಾನ. ಯಾಕಂದರೆ ಕೊನೆಯಲ್ಲಿ ಏನಾಗ್ತೀವಿ, ಜಯವನ್ನು ಅಂದ್ಕೊಳ್ತೀವಿ. ಆಮೇನ್. ಕೊನೆಯಲ್ಲಿ ನಮಗೆ ಜಯ ಸಿಗುವಂತೆ, ನಮ್ಮನ್ನು ಒಂದು ದಾರಿಯಲ್ಲಿ ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ಕಾರಣದಿಂದ ನಾವೇನು ಮಾಡ್ತಾ ಇದ್ದೀವಿ, ನಂಬಿಕೆ ಅವ್ರ ಮೇಲೆ ಇಡ್ತಾ ಇದ್ದೀವಿ. ಆಮೇನ್. ಕೊನೆಯಲ್ಲಿ ನನ್ನ ಆತ್ಮ ರಕ್ಷಣೆ ಹೊಂದ್ಕೊಳ್ಳುತ್ತೆ ಅನ್ನುವಂಥ ಗ್ಯಾರಂಟಿಯಿಂದ ನಾವೇನು ಮಾಡ್ತಾ ಇದ್ದೀವಿ, ಈ ಕಷ್ಟವನ್ನೆಲ್ಲ ನಾವು ತಾಳ್ಕೊಂಡು ಹೋಗ್ತಾ ಇದ್ದೀವಿ. ಆಮೇನ್.